ವ್ಯಾಖ್ಯಾಮುದ್ರಾಂ ಕರಸರಸಿಜೈಃ ಪುಸ್ತಕಂ ಶಂಖಚಕ್ರೆ ಬಿಭ್ರದ್ಭಿನ್ನ ಸ್ಫಟಿಕರುಚಿರೆ ಪುಂಡರೀಕೆ ನಿಷನ್ನಃ ಅಮ್ಲಾನಶ್ರೀರಮೃತವಿಶದೈರಂಶವಿಪ್ಲಾವಯನ ಮಾಮಾವಿರ್ಭೂಯಾದನಗಮಹಿಮಾ ಮಾನಸೇ ವಾಗಧೀಶಃ ನಮಸ್ತೆ ಪ್ರಾಣೇಶ ಪ್ರಣತವಿಭವಾಯಾಮನಿಮಗಾಹ ನಮಃ ಸ್ವಾಮಿನ್ ರಾಮಪ್ರಿಯತಮನಮನ್ ಗುರುಗುಣ ನಮಸ್ತುಭ್ಯಂ ಭೀಮಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ಮಧ್ವಪ್ರದಿಶ ಸುದರ್ಶನ್ನೋ ಜಯ ಜಯ ಶ್ರೀ ಗುರುಭ್ಯೋ ನಮಃ ನಾರಾಯಣಂ ಸುರೂರಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ರಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ವೇದವ್ಯಾಸರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಮತ್ತೆ ಶಾಂತಿ ಪರ್ವದ ಪ್ರವಚನ 42ನೆಯದ್ದು. ಧರ್ಮರಾಜನ ಪ್ರಶ್ನೆ, ರಾಜಧರ್ಮದ ಬಗ್ಗೆ ಭೀಷ್ಮನ ಉತ್ತರ. ಭೀಷ್ಮ ಹೇಳುತ್ತಾನೆ ಧರ್ಮರಾಜನಿಗೆ, ಯಾವತ್ತು ಎಚ್ಚರಾಗಿರು ಅಂತ, ಯಾವತ್ತು ಪ್ರಯತ್ನಶೀಲನಾಗಿರು, ಸೋಮಾರಿ ಆಗಬಾರದು, ಹಿಂಜರಿಯಬಾರದು, ನಿಧಾನ ಆಗಬಾರದು, ಟೋಟಲಿ ಪ್ರಯತ್ನಕ್ಕೆ ಬೆಲೆ ಇದೆ ಅಂತಾನೆ. ಉದ್ಯಮಶೀಲ, ಪ್ರೋಗ್ರೆಸಿವ್ ಆಗಿ, ಒಳ್ಳೆಯ ರೀತಿಯಿಂದ ಅಲ್ಲ. ಎಲ್ಲಾ ದೇವರು ಅನ್ನುವುದರ ಬಗ್ಗೆ ಒಂದೆಡೆ ದೈವಿಕವಾದಂತಹ ವ್ಯವಸ್ಥೆ, ಮತ್ತೊಂದೆಡೆ ಪೌರುಷವಾದಂತಹ ಚಿಂತನೆ, ಅಂದರೆ ಪೌರುಷವಾದ ದೈವವಾದ, ಪುರುಷ ಪ್ರಯತ್ನ ಮತ್ತೆ ದೇವರ ವ್ಯವಸ್ಥೆ, ಅನುಗ್ರಹ. ಇದರ ಬಗ್ಗೆ ಭೀಷ್ಮ ಹೇಳುತ್ತಾನೆ, ನ ಹ್ಯುತ್ಥಾನಮೃತೆ ದೈವಂ ರಾಜ್ಞಾಂ ಅರ್ಥಂ ಪ್ರಸಾದಯೇತ್. ಮನುಷ್ಯ ಪ್ರಯತ್ನ ಪಡದೆ ಎಂದು ದೇವರು ಬೆಲೆ ಕೊಡುವುದಿಲ್ಲ ಅಂತ ಹೇಳಿಬಿಟ್ಟು. ನಿನ್ನ ಕೆಲಸ ನೀನು ಮಾಡದೇ ಇದ್ರೆ ದೇವರೇನು ಅಲ್ಲಾಡುವುದಿಲ್ಲ. ಅಲ್ಲ, ಎಲ್ಲ ದೇವರೇ ಮಾಡಿಸ್ತಾನೆ. ಹೌದು, ಕರ್ತ ಶಾಸ್ತ್ರಾರ್ಥವತ್ವ ಸೂತ್ರ ಇಲ್ವಾ? ರಿಸಲ್ಟ್ ನಮಗಲ್ವಾ? ಮತ್ತೆ ಆದ್ರಿಂದ ನಾವು ನಮಗೆ ಕೊಟ್ಟಿರತಕ್ಕಂಥ ಆದೇಶದ ಅನ್ವಯ ವಿಧಿ ನಿಷೇಧಗಳಿಗೆ ಬದ್ಧರಾಗಿ ನಾವು ದುಡಿಲೇಬೇಕು. ದೇವರ ಮೇಲೆ ಭಾರ ಅಂತ ಹೇಳಿಕೊಂಡು ನಾವು ಸುಮ್ಮನೆ ಇದ್ದುಕೊಂಡ್ರೆ, ಯಾವ ಕಾಲದಲ್ಲಿ ಈಗ ಊಟಕ್ಕೆ ಮಾಡೋದಿಲ್ಲ ಅಂದ್ರೆ, ಎಲೆಯಿಂದ ಬಾಯಿಗೆ ಹಾಕುವುದಿಲ್ಲ ಅಂದ್ರೆ ದೇವರ ಆಗ್ತಾನೆ. ಪ್ರಯತ್ನ ಮಾಡಿ ನೋಡಿ, ಒಂದು ದಿವಸ ಇಡೀ ಶುರು ಮಾಡಿ. ಅದು ಏಕಾದಶಿ ಅಂದ್ರೆ ಶುರು ಮಾಡಿ, ಅನುಕೂಲ ಆಗತ್ತೆ, ಉಪವಾಸ ಆದ್ರೂ ಆಗತ್ತೆ ಬಿಡಿ. ದ್ವಾದಶಿ ಅದನ್ನು ಮುಂದುವರಿಸಿ, ಆಗ ನಿಮ್ಮ ಕೈ ಬಾಯಿಗೆ ಹೋಗ್ತದೆ, ನೋಡುವ ದೇವರಲ್ಲಿ ತರ್ತಾನೆ ಅಂತ. ಹೇಳಿಕೊಳ್ಳಿಕ್ಕೆ ಸುಲಭ, ಕಥೆಯನ್ನು ಹೇಳಬಹುದು. ಭೀಷ್ಮ ಹೇಳುತ್ತಾನೆ, ಪೌರುಷಂ ಹಿ ಪರಮನ್ಯೇ ದೈವಂ ನಿಶ್ಚಿತ್ಯ ಮುಖ್ಯತೆ ಅಂತ. ನೀನು ದೇವರನ್ನು ನಂಬಿಕೊಂಡು ಪ್ರಯತ್ನವನ್ನು ಮಾಡದೇ ಇದ್ರೆ ನೀನು ಸೋತೋಗ್ತೀಯಾ ಅಂತಾರೆ. ನೋಡಿ, ಮಳೆ ಬರ್ತದ? ಬರಬಹುದು, ಬರದೇ ಇರಬಹುದು ಅಲ್ವಾ? ಹವಾಮಾನ ಇಲಾಖೆಯವರು ಹೇಳುತ್ತಾರೆ, ಅದರದು ತಪ್ಪಬಹುದು. ಏನಿದ್ರು ನಮ್ಮ ಗದ್ದೆಗೆ, ನಮ್ಮ ಫೀಲ್ಡಿಗೆ ಬರುವಷ್ಟು ಎಲ್ಲಿ ಅಂತ ಹೇಳಲಿಕ್ಕೆ ಅವರಿಗೇನು ಕಷ್ಟ ಆಗತ್ತೆ. ಊರು ಹೇಳಬಹುದು. ಹಾಗಾಗಿ ಪ್ರತಿ ರೈತ ತನ್ನ ಎಕರೆ ಕುಂಟೆ ಜಮೀನಿಗೆ ನೀರು ಬರುತ್ತೋ ಬೀಳುತ್ತೋ, ಮಳೆ ನಿಲ್ಲುತ್ತೋ ಆಗುತ್ತೋ ಅಂತ ಎನ್ನುವುದನ್ನು ಗೊತ್ತಿಲ್ಲದಿರುವಾಗ ದೇವರು ನೀರು ಹರಿಸಿದ್ರೆ ಮತ್ತೆ ನಾನು ಕೊಯ್ಲು ಮಾಡುತ್ತೇನೆ, ಗಿಡ ನೆಡ್ತೇನೆ, ಬೀಜ ಹಾಕ್ತೇನೆ ಕೂತ್ರೆ ಉಂಟವನಿಗೆ? ಊಟ ಉಂಟ? ಮಾಡುದು ದೇವರು ನೀರು ತರ್ತಾನೆ, ಇಲ್ಲ ಪ್ರಾರಬ್ಧ ಹೋಯ್ತು ಅಷ್ಟೇ. ಹಾಗಾಗಿ ದೇವರನ್ನು ನಂಬಿಕೊಂಡು ಮನುಷ್ಯ ಪ್ರಯತ್ನ ನಿಲ್ಲಿಸಿದರೆ ಖಂಡಿತವಾಗಿ ಆಗುವುದಿಲ್ಲ. ಪ್ರಯತ್ನಮೇಕಮಗ್ರತೋ ವಿಧಾಯ ಭೂತಿಮಾಪ್ನುಮಃ, ಭೀಮನವಾದ ಹಿಂದೆ ಧರ್ಮರಾಜ ಅದನ್ನು ಕೇಳಿದ್ದ. ಹೇಗೆ ದುಡೀರಿ, ದೇವರು ಹಿಡೀರಿ, ದೇವರು ನಮಗೆ ಕೈ ಕೊಡ್ತಾರೆ, ಅನುಗ್ರಹ ಆಗತ್ತೆ, ಮುಂದುವರಿಸಿ. ಹೀಗಾಗಿ ಬಹಳ ಚೆನ್ನಾಗಿ ರಾಜನಿಗೆ ಮೊದಲ ಉಪದೇಶ ಭೀಷ್ಮ ಹೇಳ್ತಾನೆ. ಅಂದರೆ ಬಿ ರೆಡಿ,
ಅವನು ಹೇಳುತ್ತೆ. ಯಾವತ್ತೂ ತಯಾರಾಗಿರು, ಒಳ್ಳೆಯದನ್ನು ನಡೆಸ್ತಾ ಇರು. ಇಲ್ಲಪ್ಪ ಮಾಡ್ತಾ ಇದ್ದೆ ಕೆಲಸ ಸೋರುತ್ತೆ, ನನ್ನ ಕೈಲಿ ಆಗುವುದಿಲ್ಲ, ಆಗುವಂತದ್ದಲ್ಲ, ಬಿಟ್ಟಿದ್ದೇನೆ, ಅದಕ್ಕೆ ಹೇಳ್ತಾನೆ ಆಗುವುದಿಲ್ಲ. ಭೀಷ್ಮ ಹೇಳ್ತಾನೆ, ವಿಪನ್ನೇಚ ಸಮಾರಂಭೆ ಸಂತಾಪಂ ಅಸ್ಮವೈಕೃತಾ ಘಟೇ ದೈವಂ ಸದಾತ್ಮಾನ್. ನಿಂತೋಯ್ತು ಕೆಲಸ, ಹೋಗ್ಲಿ, ಬಿಡುವುದಲ್ಲ, ಅಳುವುದಲ್ಲ, ಮುದುರು ಕೂತ್ಕೊಳ್ಳುವುದಲ್ಲ. ಒಳ್ಳೆ ಕೆಲಸ ಅಲ್ಲ ಶುರು ಮಾಡಿದ್ದು ನೀನು ಕೇಳ್ತಾನೆ. ಹೌದು, ಮುಂದುವರಿಸು. ಒಳ್ಳೆ ಕೆಲಸ ಆದ್ರೆ ಅದು ಆಗುವುದಿಲ್ಲ. ಶ್ರೇಯಾಂಸಿ ಬಹುವಿಜ್ಞಾನಿ ಅಂತಲೇ ಇರುವುದು. ಒಳ್ಳೆ ಕೆಲಸಕ್ಕೆ ಹೆಚ್ಚು ಜನ ಕಲ್ಪಿಸಾಡುದು. ಒಳ್ಳೇದು ಆದ ತಕ್ಷಣ ಅವರಿಗೆ ಒಳ್ಳೇದಾಗಬಾರದು ಅಂತ ಇಷ್ಟೇ ಇರುತ್ತೆ. ಇವನು ಮಾತ್ರ ಏನು ಒಳ್ಳೇದಾಗುವುದು ಅಂತ. ಹಾಗಾಗಿ ನಾವು ಸಂಕಲ್ಪದಲ್ಲಿ ಎಲ್ಲರೂ ಇಟ್ಕೊಂಡ್ರು ಅವರು ಅದನ್ನು ಹೆಚ್ಚು ಇಷ್ಟಪಡೋದಿಲ್ಲ. ಎಲ್ಲರನ್ನು ಸ್ಟೇಜ್ ಮೇಲೆ ತರಲಿಕ್ಕೆ ಆಗುದಿಲ್ಲ, ಫೋಟೋದಲ್ಲಿ ನಿಲ್ಲಿಸಲಿಕ್ಕೆ ಆಗುದಿಲ್ಲ. ಆದ್ರಿಂದ ಫೋಟೋದಲ್ಲಿ ಬರುವವರನ್ನು ಕಾಲಿ ಎಳೆಯುವುದು ಸಹಜ. ಅದಕ್ಕೆ ಹೇಳುತ್ತಾನೆ, ಆಗದೇ ಇದ್ದರೆ ಒಳ್ಳೆ ಕೆಲಸ ಅಂತ ಆದ್ರೆ ರಾಜ್ಯ ಏನು ಮಾಡಬೇಕು ಅಂತ ಮುಂದುವರಿಬೇಕು, ಮಾಡ್ತಾ ಇರಬೇಕು. ಯಾವಾಗ ಸದಾತ್ಮಾನಂ ಘಟೇತ, ತನ್ನನ್ನು ಮತ್ತೆ ಮತ್ತೆ ತೊಡಗಿಸಿಕೊಳ್ಬೇಕು. ಕೆಲಸ ಆಗುವವರೆಗೆ ತನ್ನನ್ನು ದುಡಿಸಿಕೊಡಬೇಕು, ನಿಲ್ಲಿಸಲಿಕ್ಕಿಲ್ಲ. ಇದು ರಾಜ್ಞಾಂ ಏಷಃ ಪರೋನಯಃ. ಇದು ರಾಜರ ನಿಜವಾದ ನೀತಿವಂತಿಕೆ. ರಾಜರಾದವರು ಲೋಕದ ಕಲ್ಯಾಣದಲ್ಲಿ ಒಳ್ಳೆಯ ಕೆಲಸವನ್ನು ಆರಂಭಗೊಳಿಸಿದ್ದರಲ್ಲಿ ಎಷ್ಟೇ ಸ್ಟ್ರೈಕ್ಗಳು, ವಿಗ್ರಹಗಳು, ಗಲಾಟೆಗಳು, ಹೆಚ್ಚು ಕಡಿಮೆಗಳು ಆಗ್ತಾ ಇದ್ರು, ಮುಂದುವರಿಲೇಬೇಕು. ಯಾಕೆಂದ್ರೆ ಯಾವ ಕಾಲದಲ್ಲಿಯೂ 100ಕ್ಕೆ 100 ರಾಜರನ್ನು ಒಪ್ಪುವ ಪ್ರಜೆಗಳು ಇರುವುದಿಲ್ಲ. ಅವರು 100ಕ್ಕೆ 100 ಪ್ರಜೆಗಳನ್ನು ಒಪ್ಪಿ ಚೆನ್ನಾಗಿ ಕೆಲಸ ಮಾಡಿದರು. ಲೋಕದಲ್ಲಿ 3 ಬಗೆಯ ಜನರಿರುವುದರಿಂದ, ಅದರಲ್ಲಿಯೂ ಕೆಟ್ಟವರೇ ಹೆಚ್ಚಾದದ್ದರಿಂದ ಮೆಜಾರಿಟಿ ಮೇಲೆ ನಮ್ಮ ರಾಜನನ್ನು ಕುಳ್ಳಿರಿಸುವುದಾದ್ರೆ ಯಾವತ್ತೂ ನಮ್ಮ ಕೆಟ್ಟ ರಾಜನೇ ಅಧಿಕಾರದಲ್ಲಿ ಬರಬೇಕಾಗತ್ತೆ. ಹೀಗಾಗಿ ಒಳ್ಳೆಯದನ್ನು ರಾಜ ಯಾವ ಕಾಲದಲ್ಲಿಯೂ ಎಷ್ಟು ವಿಘ್ನಗಳು ಬಂದರೂ ನಿಲ್ಲಿಸಲಿಕ್ಕಿಲ್ಲ. ವಿಘ್ನಗಳಿಂದಾಗಿ ಅವನು ಕಲೀಲಿಕ್ಕೆ ಆಗ್ತದೆ, ಅದನ್ನು ಸರಿಗೊಳಿಸಲಿಕ್ಕೆ ಆಗ್ತದೆ, ಗಟ್ಟಿಯಾಗಲಿಕ್ಕೆ ಆಗ್ತದೆ. ಇದನ್ನು ಭೀಷ್ಮ ಬಹಳ ಚೆನ್ನಾಗಿ ರಾಜನು ಮಾಡಲೇಬೇಕಾದ ಕರ್ಮವನ್ನು ಹೇಳುತ್ತಾನೆ. ಟೋಟಲಿ ರಾಜನಲ್ಲಿ ಇರಬೇಕಾದ್ದು ಸತ್ಯನಿಷ್ಠೆ, ಇದನ್ನು ಒಪ್ಪಿಕೊಳ್ಳಬೇಕು. ಇದು ಋಷಿಯ ಸೊತ್ತು, ಋಷಿಧನ. ಋಷಿಗಳು ಯಾವುದರಿಂದ ದೊಡ್ಡ ಶ್ರೀಮಂತರು ಅಂತ ಅನಿಸಿಕೊಂಡ್ರು ಕೇಳಿದ್ರೆ ಅವರು ಸತ್ಯದಿಂದ. ಯಾಕಂದ್ರೆ ಸತ್ಯೇಹಿ ರಾಜಾನಿರತಃ ಪ್ರೇತ್ಯಚೇಹಚ ನಂದತಿ. ಅವನು ಖಂಡಿತವಾಗಿಯೂ ರಾಜ ಸತ್ಯದಲ್ಲಿ ಕೂತಿದ್ರೆ ಅವನೇನೊಂದು ಕರ್ಮಾಂಗಳ ನಡೆಸಲಿಕ್ಕೆ ಹೊರಟ, ಅದು ವಿಘ್ನವನ್ನು ನಿಲ್ಲಿಕ್ಕೆ ಕಾರಣ ಅದು ಸತ್ಯನಿಷ್ಠೆಯ ಅದು ಏನಾದ್ರೂ ಮೋಸ ಉಂಟಾ ಅಂತ ನೋಡಿಕೊಂಡಾಗ ರಾಜ ಒಂದೊಮ್ಮೆ ಸತ್ಯನಿಷ್ಠನಾಗಿದ್ರೆ ಮರಳಿ ಯತ್ನವ ಮಾಡು, ಸಮಸ್ಯೆ. ನಮಗೆ ಬೇಕಾದ್ದು ಸತ್ಯ, ಶಾಸ್ತ್ರೀಯವಾದ ಹಿನ್ನೆಲೆಯಲ್ಲಿ ನಡೆಸಬೇಕಾದ ಯೋಗ್ಯವಾದ ಕೆಲಸ, ಪ್ರಾಮಾಣಿಕವಾದ ದುಡಿಮೆ, ಇದು ಬೇಕೇ ಬೇಕು ಅಂತ. ಇದನ್ನು ಬಿಡಿಸ್ಲಿಕ್ಕಿಲ್ಲ. ಯಾಕೆಂದ್ರೆ ನಮ್ಮ ಕರ್ಮಗಳಲ್ಲೆಲ್ಲ ಭೀಷ್ಮ ಹೇಳುತ್ತಾನೆ, ಆರ್ಜವಂ ಸರ್ವಕಾರ್ಯೇಷು ಶ್ರಯೇಥಾಹ ಕುರುನಂದನ. ಸ್ಟ್ರೈಟ್ ಫಾರ್ವರ್ಡ್ನೆಸ್, ಯಾವತ್ತೂ ನೇರವಾಗಿರು, ವಂಚನೆ ಬೇಡ, ಒಳಗೊಂದು ಹೊರಗೊಂದು ಬೇಡ, ಪಿತೂರಿ ನಡೆಸಬೇಡ, ಕಳ್ಳತನ ಸುಳ್ಳು ಬರಬಾರದು, ಒಟ್ಟಾರೆ ರುಜುಮಾರ್ಗವನ್ನು ಅನುಸರಿಸು. ಎಲ್ಲಾ ಕೆಲಸದಲ್ಲಿಯೂ ರುಜುಮಾರ್ಗವೇ ರಾಜನತ್ತು, ಶಾರ್ಟ್ ಕಟ್ ಇಲ್ಲ, ಆಗಬಾರದು. ನೇರದಲ್ಲಿ ಪುನರ್ನಯ ವಿಚಾರೇಣ ತ್ರಯಿ ಸಂವರಣೇನ ಚ. ಇದಕ್ಕೆ ಪೋಷಕವಾಗಿ ಶಾಸ್ತ್ರ ಬೇಕು ನಮಗೆ, ವೇದಶಾಸ್ತ್ರ, ವೈದಿಕ ಆಚರಣೆ. ಯಾಕೆ ಏನು ಅಂತ ಕೇಳಿದ್ರು, ಅದರೊಟ್ಟಿಗೆ ನೀತಿವಂತಿಕೆ, ರಾಜಕೀಯ ವ್ಯವಸ್ಥೆ. ಅಂದ್ರೆ ಏನರ್ಥ? ಲೋಕಕ್ಕೆ ಸಮಾಜಕ್ಕೆ ಒಳಿತಾಗುವಂತೆ ಬೇಕಾದಂತಹ ನೀತಿವಂತಿಕೆಯ ವ್ಯವಸ್ಥೆಯಲ್ಲಿ ಶಾಸ್ತ್ರದ ನೆಲೆಗಟ್ಟಿನಲ್ಲಿ ನಡೆಸಿಕೊಡುವಾಗ ರಾಜ ಪ್ರಾಮಾಣಿಕನಾಗಿದ್ದರೆ ಅವನು ಎಷ್ಟು ಸೋತ್ರೂ ಅವನು ಮುಂದುವರಿಬೇಕು. ರಾಜ ಹಿಂದೆ ಧರ್ಮರಾಜನ ಹೇಳಿಕೊಂಡ, ರಾಜಧರ್ಮ ಎನ್ನುವುದು ಸ್ವಲ್ಪ ಭಾರವೇ, ಕಷ್ಟವೇ ಅಂತ ಬಹಳಷ್ಟು ಸರ್ತಿ ಧೃತರಾಷ್ಟ್ರನಲ್ಲಿ ಹೇಳಿಕೊಂಡಿದ್ದವ. ಧರ್ಮ ಮಾಡಲಿಕ್ಕೆ ಆಗ್ತಾ ಇಲ್ಲಲ್ಲ ಅಂತ ಹೇಳಿ ರಾಜನಾಗಿದ್ದಾಗ ಅಂತ. ಹಾಗಾಗಿ ಭೀಷ್ಮನಲ್ಲಿ ಅದೇ ದೊಡ್ಡ ಪ್ರಶ್ನೆ ಹಾಕಿಬಿಟ್ಟ, ರಾಜಧರ್ಮ ಹೇಳಿ ಅಂತ. ಆಗ ಭೀಷ್ಮನ ಹೇಳುತ್ತಾರೆ, ಯಾವ ಕಾಲದಲ್ಲಿಯೂ ರಾಜ ಹಿಂಜರಿಬಾರದು. ಸತ್ಯ ಆದ್ರೆ, ಪ್ರಾಮಾಣಿಕನಾಗಿದ್ರೆ. ಅವನಿಗೆ ಬೇಕಾಗಿರುವಂತದ್ದು ಮಾನದಂಡ ಶಾಸ್ತ್ರಗಳು. ಶಾಸ್ತ್ರಗುಣಗುಣವಾಗಿ ಶಾಸ್ತ್ರದ ಚೌಕಟ್ಟಿನಲ್ಲಿ, ಶಾಸ್ತ್ರದ ರಕ್ಷಣೆಯಲ್ಲಿ ಅಂತಾನೆ ತ್ರೈ ಸಂವರಣೇನ ಚ ಅಂತ. ರಾಜನಿಗೆ ಯಾರು ನೋಡಿಕೊಳ್ಳುವವರು ಕೇಳಿದರೆ ಶಾಸ್ತ್ರವೇ ಅವನನ್ನು ನೋಡಿಕೊಳ್ಳುತ್ತದೆ. ಧರ್ಮೋ ರಕ್ಷತಿ ರಕ್ಷಿತ, ಅದಕ್ಕೆ ಹೇಳಿ ರಾಜಾನಂದ ಧರ್ಮಗೋಪ್ತಾರಂ. ರಾಜ ಒಂದೊಮ್ಮೆ ಧರ್ಮವನ್ನು ಪ್ರಾಮಾಣಿಕವಾಗಿ ರಕ್ಷಣೆ ಮಾಡ್ತಾ ಇದ್ದಾನೆ ಅಂತಂದ್ರೆ ಅವನ ರಕ್ಷಣೆಯಲ್ಲಿ ಶಾಸ್ತ್ರವೇ ಬರ್ತದೆ. ಲೋಕದ ನೀತಿಯನ್ನು ಚೆನ್ನಾಗಿ ವಿಚಾರ ಮಾಡಿ ಮಾಡ್ಬೇಕು ಅವನು. ಮತ್ತೆ
ಇದರಿಂದ ಲೌಕಿಕವಾಗಿ ಒಳ್ಳೆಯದು ಅನುಕೂಲ ಆಗ್ತದೆ ಅಂತ ಎನ್ನುವುದು ಕನ್ಫರ್ಮ್ ಆದರೆ ಅವನು ಹಿಂಜರಿಯುವಂತಿಲ್ಲ. ಹೀಗಾಗಿ ರಾಜನಲ್ಲಿ ಇರಬೇಕಾಗಿರತಕ್ಕಂಥ ಅನೇಕ ಲಕ್ಷಣಗಳಲ್ಲಿ ಬಹಳ ಚಂದವಾಗಿ 7 ಏನೆಂದು ಹೇಳು ಎನ್ನುವಂತೆ ಹೀಗೆಲ್ಲ ಇದ್ರೆ ಸತ್ಯವಾಗಿ ಮತ್ತೆ ಮತ್ತೆ ಕಾರ್ಯ ವ್ಯಾಪಾರದಲ್ಲಿ ತೊಡಗಿಕೊಂಡು ಶಾಸ್ತ್ರದ ಚೌಕಟ್ಟಿನಲ್ಲಿ ಹೇಳಿದ್ರೆ ರಾಜವನು ಅನ್ಪಾಪ್ಯುಲರ್ ಆಗ್ತಾನೆ. ಹೇಳಿದ್ರೆ ಇಲ್ಲವಾ, ರಾಜ್ಯ ಭ್ರಷ್ಟನಾಗುವುದಿಲ್ಲವಾ, ಸಂಪತ್ತು ಕಳ್ಕೊಳ್ಳುವುದಿಲ್ಲ. ಅವನು ಹೇಗಿರಬೇಕು ಅಂದ್ರೆ ಗುಣವಾನ್ ಶೀಲವಾನ್ ದಾಂತಹ ಮತ್ತೆ ಮೃದುದಂಡ ಜಿತೇಂದ್ರಿಯ ಸುದರ್ಶ ಸ್ಥೂಲ ಲಕ್ಷ್ಯಶ್ಚ. ಚೆನ್ನಾಗಿರ್ಬೇಕವನು. ನಭ್ರಶ್ಯೇತ ಸದಾಶ್ರಯ. ಹೀಗಿದ್ರೆ ಅವನು ಎಲ್ಲರಿಗೂ ನೋಡ್ಲಿಕ್ಕೆ ಒಳ್ಳೆಯವನಾಗಿರಬೇಕು. ಪ್ರತಿಯೊಬ್ಬರು ಅವನನ್ನು ನೋಡ್ಲಿಕ್ಕೆ ಬಂದಾಗ ಅವನು ಭೇಟಿಗೆ ಸಿಗಬೇಕು, ಅಡಗಿ ಕೂತ್ಕೊಳ್ಳುವುದಲ್ಲ. ಒಳ್ಳೆಯ ರೀತಿಯಿಂದಲೇ ಅವನು ಗಂಟು ಮೋರೆ ಹಾಕದೆ ಕೋಪದ ಛಾಯೆಯಲ್ಲಿ ಎಲ್ಲ ಇರಬಾರದು. ನಗುತ್ತಾ ಸುಂದರನಾಗಿ ಸೌಮ್ಯನಾಗಿ ಎಲ್ಲರನ್ನೂ ಮಾತಾಡಿಸಬೇಕು. ಮತ್ತೆ ತನ್ನಲ್ಲಿರತಕ್ಕಂಥ ಯಾವುದೇ ಲಕ್ಷಣಗಳು ಧರ್ಮಗಳು ಮತ್ತೊಬ್ಬರಿಗೆ ಸ್ಪಷ್ಟವಾಗಿ ಕಾಣುವಂತೆ ಮಾಡಬಾರ್ದಿವ, ಹೇಳಿಕೊಂಡು ತಿರುಗಬಾರದು. ಹೊರಗಿನಿಂದ ನೋಡಿದಾಗ ಏನೆಲ್ಲ ಅರ್ಥ ಆಗುತ್ತೆ ಅಷ್ಟು ಮಾತ್ರ ಗೊತ್ತಾಗಬೇಕು. ಸ್ಥೂಲವಾದ ಕ್ರಮ ಅವನದ್ದು. ಸೂಕ್ಷ್ಮವಾಗಿ ಯಾರು ಅವನಿಗೆ ಏನೂ ಸಹ ಅರ್ಥ ಆಗದಾಗಿರ್ಬೇಕು. ಅವನು ಒಳ್ಳೆಯ ಗುಣಗಳಿಂದ ತುಂಬಿದವನಾಗಿ, ಒಳ್ಳೆ ಚಾರಿತ್ರ್ಯವುಳ್ಳವನಾಗಿ, ಎಲ್ಲ ಇಂದ್ರಿಯಗಳನ್ನು ನಿಗ್ರಹ ಮಾಡಿಕೊಂಡು ತನ್ನನ್ನು ತಾನೇ ಸ್ವಲ್ಪ ಕಂಟ್ರೋಲ್ಡ್, ನಿಯಮಗಳಿಗೆ ತಾನೇ ಬದ್ಧನಾಗಿ, ಬಹಳ ವಿಶೇಷವಾದಂತಹ ಒಂದು ರಾಜನಿಗೆ ಹೇಳಬೇಕಾದಂತಹ ಮಾತನ್ನು ಹೇಳುತ್ತಾನೆ ಭೀಷ್ಮ. ಅವನು ತೀಕ್ಷ್ಣನಾಗಿರಬಾರದು ದಂಡನೆಯಲ್ಲಿ ಅಂತ ಒಂದು ಮಾತು. ರಾಜ ಉದ್ಯತ ದಂಡ ಸದೋದ್ಯತ ದಂಡ ಅಂತ ಇರೋದು ರಾಜನೀತಿಯಲ್ಲಿ. ಯಾವತ್ತೂ ಸಹ ರಾಜ ಹೇಗಿರಬೇಕು ಕೇಳಿದ್ರೆ, ತಪ್ಪು ಮಾಡಿದವರಿಗೆ ಎಂದೂ ಶಿಕ್ಷೆ ಕೊಡದೆ ಹಿಂಜರಿಯುವ ವ್ಯಕ್ತಿಯಾಗಿರಬಾರದು. ಹೆದರಿಕೆಯಿಂದಲೋ ಕೀರ್ತಿಯಿಂದಲೋ ಸ್ವಜಾತಿಯಿಂದಲೋ ತನ್ನವನು ಏನೋ ನೆಲೆಯಲ್ಲಿಯೋ ದಾಕ್ಷಿಣ್ಯದಿಂದಲೂ ನೋಡಿ ಶಂಕಲಿಕಿತರ ವ್ಯವಸ್ಥೆ ಇರುವಂತೆ ರಾಜನಲ್ಲಿ ಕಳ್ಳತನಕ್ಕೆ ಕೈ ಕಳೆದ ಹಾಗೆ. ಆದ್ರಿಂದ ಯಾವತ್ತು ನೋಡಿದ್ರೂ ನಿರ್ದಾಕ್ಷಿಣ್ಯವಾಗಿ ತನ್ನವನು ಅಂತ ಹೇಳಿಕೊಳ್ಳದೆ ಯಾವ ನೆಲೆಯಲ್ಲಿಯೂ ಸಹ ರಾಜನಾದವನು ಖಂಡಿತವಾಗಿಯೂ ದಂಡಧರನಾಗಬೇಕು. ಆದ್ರಿಂದ ರಾಜನನ್ನು ದಂಡ ಅಂತ ಕರೆಯುವ. ಆದ್ರಿಂದ ನಮ್ಮ ಎಲ್ಲ ಇವತ್ತಿನ ಹತ್ತಿರದ ಅವತಾರಗಳಲ್ಲಿ ರಾಮನಿಗೆ ಪ್ರಾಶಸ್ತ್ಯ. ರಾಮಶಸ್ತ್ರ ಬೃತಾಮಹಂ ಅಂತ ಕೃಷ್ಣ ಹೇಳುವಾಗಲೂ ಅರ್ಜುನ ತಿಳಿಸಿಕೊಟ್ಟಾಗ, ನಾನು ದಂಡಧರನಲ್ಲಿ ರಾಮನಾಗಿ ಬಂದಿದ್ದೇನೆ ಅಂತಾನೆ. ಶಸ್ತ್ರಧಾರಿಗಳಲ್ಲಿ ನಾನು ರಾಮನಿದ್ದೇನೆ ಅಂತ. ಶಸ್ತ್ರ ಪ್ರಧಾನವಾದ ಶಸ್ತ್ರ ಯುದ್ಧದಲ್ಲಿ ಉಪವೇದದಲ್ಲಿ ಹೇಳಿಕೊಟ್ಟಾಗೆ ಅದು ಧನುರ್ವೇದ, ಧನುಸ್ಸೆ. ಧನುಸ್ಸು ಹಿಡಿದವ ರಾಮನೇ. ಅದರಿಂದ ದಂಡ ರಾಮ ಅಂತ ನೋಡಿ, ದಂಡನೆ ಅಲ್ಲಿ ಉಂಟು ಹತ್ತಿರದಲ್ಲಿ. ಅದರಿಂದ ದಂಡನೆ ಇಲ್ಲದೆ ಹೋದಲ್ಲಿ ದೇಶ ಸಿಕ್ಕಾಬಟ್ಟೆ ಹುಚ್ಚೆದ್ದು ಹೋಗುತ್ತೆ. ಹೀಗಾಗಿ ಒಳ್ಳೆ ರೀತಿಯಿಂದ ಆತ ದಂಡನೀತಿಜ್ಞನಾಗಿದ್ದುಕೊಂಡು ದಂಡನೆಯನ್ನು ಲೋಕದಲ್ಲಿ ಶಿಕ್ಷೆಯನ್ನು ಕೊಡುವ ಮೂಲಕ ಎಲ್ಲರನ್ನು ರಕ್ಷಿಸಬೇಕು ಅಂತ. ಈಗ ಭೀಷ್ಮ ಹೇಳುತ್ತಾನೆ, ಇವನು ಮೃದು ದಂಡನಾಗಬೇಕು ರಾಜ ಅಂತ. ತೀಕ್ಷ್ಣ ದಂಡನಾಗಬಾರದು, ಉಗ್ರ ದಂಡನಾಗಬಾರದು. ಬಹಳ ಕರಾಳನಾಗಿ ನಿರ್ದಾಕ್ಷಿಣ್ಯದಿಂದ, ಆಗ ನಾವು ಹೇಳಿದಾಗ ಶಂಕರಗಿದರ ಕಥೆಯಂತೆ ಕೈಯೇ ಕಡಿಯುವುದು ಅಂತ ಹೇಳಿಕೊಂಡ ಹಾಗೆ, ಬೇಕೋ ಬೇಡವೋ ಅಲ್ಲಿ ತೀರ್ಮಾನ ಚಿಂತನೆ ಆಗಿದೆ. ಆ ಕಥೆ ಹಿಂದೆ ಹೇಳಿದ್ದೇನ. ಬೇಡ ಅಂತ ರಾಜನೇ ಬಿಟ್ಟಿದ್ದ ಆದ್ರೂ ಸಹ ಇಲ್ಲ, ಅಣ್ಣ ಹೇಳಿದ್ದಾನೆ ಅಂತ ತಮ್ಮ ಒತ್ತಾಯ ಮಾಡಿದ್ದಕ್ಕೆ ಸರಿ ಅಂತ ರಾಜದಕ್ಕೆ ಪ್ರಾಯಶ್ಚಿತ್ತ ತಪ್ಪು ಒಪ್ಪಿಕೊಳ್ಳುವಿಕೆಯಲ್ಲೇ ಆಗಿ ಹೋಗಿದೆ. ದಂಡನೆ ಹೇಳಿದ್ರು ಕೇಳದೇ ಇದ್ದದ್ದಕ್ಕೆ ಮಾಡಿದ್ದು ಅದೊಂದು ದೊಡ್ಡ ಕಥೆ ಆಯ್ತು. ಮತ್ತೆ ಬಹುದಾ ರಿವರ್ ನಮಗೆ ಸಿಕ್ಕಿದ್ದು ಬಿಡಿ. ಹಾಗೆ ಇಲ್ಲಿ ಭೀಷ್ಮ ಹೇಳ್ತಾನೆ, ರಾಜ ಮೃದುದಂಡನಾಗಬೇಕು ಅಂತ. ಇಷ್ಟೊತ್ತು ಸ್ವಲ್ಪ ಕರೆಕ್ಷನ್ ಹೇಳ್ತಾನೆ. ಅಲ್ಲಯ್ಯ, ಈಗ ಮನು ಹೇಳಿದ ಮಾತುಂಟು ನೋಡಿ, ಹೇಗೆ ಉಂಟು ಕೇಳಿ. ಇಲ್ಲಿ ವಿಷಯ ಏನು ಅಂದ್ರೆ, ಮೃದುರ್ಹಿ ರಾಜ ಸತತಂ ಲಂಘ್ಯೋ ಭವತಿ ಸರ್ವಶಃ. ತುಂಬಾ ಸಾಫ್ಟ್ ಆಗಿದ್ರೆ, ತುಂಬಾ ಮೃದುವಾಗಿದ್ರೆ ಅವನನ್ನು ಎಲ್ಲರೂ ದಾಟಿ ಬಿಡುತ್ತಾರೆ, ಆಕ್ರಮಿಸಿ ಬಿಡುತ್ತಾರೆ, ಅವನ ಮಾತನ್ನು ಉಲ್ಲಂಘನೆ ಮಾಡ್ತಾರೆ. ಯಾರು ಹೇಳುವವರಿಲ್ಲ, ಕೇಳುವವರಿಲ್ಲ ಆಗತ್ತೆ. ಆಯ್ತು, ಸ್ವಲ್ಪ ಜೋರಾಗುವ ಅಂದ್ರೆ, ತುಂಬಾ ಜೋರಾದ್ರೆ ತೀಷ್ಣಾಚ ಉದ್ವಿಜದೇ ಲೋಕಃ, ಜನರೆಲ್ಲ ಅವನ ಮೇಲೆ ಕೋಪಗೊಳ್ಳುತ್ತಾರೆ, ಉದ್ವೇಗಕ್ಕೊಳಗಾಡ್ತಾರೆ. ಭಾರೀ ಜೋರಿನ ರಾಜ ಆದರೆ ಅವನ ಮೇಲೆ ಜನರು ಒಪ್ಪುವುದಿಲ್ಲ.
ಭಾರೀ ಮೃದುವಾಗಿ ಬಿಟ್ರೆ ಜನರು ಅವನನ್ನೇ ದಾಡ್ತಾರೆ, ಮಾತು ಕೇಳುವುದಿಲ್ಲ. ಸುಮ್ಮನೆ ಕೂತ್ರೆ ಅವನ ಮಾತನ್ನು ಉಲ್ಲಂಘನೆ ಮಾಡುತ್ತಾರೆ. ಜೋರು ಮಾಡಿದ್ರೆ ಅವನ ಮೇಲೆ ಮುಗಿದು ಬೀಳ್ತಾರೆ. ನೋಡಿ, ಇದೆ ಹೆಚ್ಚಾಗಿ ಎಲ್ಲ ಮನೆಯಲ್ಲಿ ಆಗತಕ್ಕಂಥ ಗಲಾಟೆ ಇಲ್ಲಿ. ಹೆತ್ತವರಿಗೆ ತಮ್ಮ ಮುದ್ದು ಮಕ್ಕಳ ಮೇಲೆ ಮುದ್ದು ಹೆಚ್ಚಾಗಿ ದಂಡನೆ ಕಮ್ಮಿ ಆದ ತಕ್ಷಣ ಅವುಗಳು ತಲೆ ಮೇಲೆ ಹೇಲ್ ಮಾಡಲಿಕ್ಕೆ ಬರ್ತವೆ. ಅದೇ ತೀಕ್ಷ್ಣವಾಗಿ ಬಿಟ್ರೆ, ನಿರ್ದಾಕ್ಷಿಣ್ಯವಾಗಿ ಅವರು ಮಾಡಿದ ತಪ್ಪಿಗೆ ಬಡಿಯಲಿಕ್ಕೆ ಶುರು ಮಾಡಿದ್ರೆ ಅವುಗಳು ಪೂರಾ ಪರ್ವರ್ಟೆಡ್ ಆಗಿ ತಂದೆ ತಾಯಿಗಳನ್ನೇ ದ್ವೇಷ ಮಾಡುವ, ಶತ್ರು ಆಗತಕ್ಕ ಮನೆಯೊಳಗಿನ ಒಂದು ದೊಡ್ಡ ವೈರಿಗಳಾಗಿ ಬೆಳೀತಾರೆ. ಚಿಕ್ಕ ಒಂದು ಕಥೆಯ ಜೊತೆಯಲ್ಲಿ ಇದರ ಚಿಂತನೆ ನೋಡುತ್ತೇನೆ. ಹಿಂದೆ ಕಾಳಿಯ ಮರ್ದನ ಕೃಷ್ಣ ಎಲ್ಲರಿಗೂ ಇಷ್ಟವ, ಅದು ತುಂಬಾ ಖುಷಿ. ಅಂತಹ ಘನಘೋರವಾದ ವಿಷಜಂತುವನ್ನು ತಲೆ ಮೇಲೆ ಮೆಟ್ಟಿ ಬಾಲಿ ಹಿಡಿದುಕೊಂಡು ಬ್ಯಾಲೆನ್ಸಿಗೆ ಬಾಲ ಹಿಡಿದುಕೊಂಡು ಕುಣಿತ ಕೃಷ್ಣನ ಚಿಂತನೆ ಭಾರಿ ಖುಷಿ ಇರುತ್ತೆ. ನನಗಂತೂ ತುಂಬಾ ಅಪ್ಯಾಯಮಾನವಾದಂತಹ ಅದು ಸಂಗತಿಯಾಗಿ ಬಿಟ್ಟಿದೆ ನನ್ನ ಸಂಶೋಧನೆಯಲ್ಲಿ. ಇರಲಿ. ಆಗ ಅವನ ಮಡದಿಯರು, ಪರಿವಾರದವರು ಓಡಿ ಬಂದರು ಕಾಳಿಯನತ್ತು. ಕೃಷ್ಣ ಅಂತೇಳಿ, ಕಾಳಿಯ ಮರ್ದನ ಕೃಷ್ಣ ದಶಕ ಮುಂದೆ ನಾನು ಸ್ತೋತ್ರ ಪ್ರಪಂಚವನ್ನು ಕೊಟ್ಟಿದ್ದೇನೆ. ಅದು ಮುಂದೆ ಈಗ ಸಂಗ್ರಹ ಆಗಿ ಬರುವಾಗ ಕರ್ಮ ಸಮೀಕ್ಷಾ 2ರಲ್ಲಿ ಬರ್ತದದು, ಬಂದು ಬಿಟ್ಟಿದೆ. ಹಾಗಾಗಿ ಅಲ್ಲಿ ನಾಗಪತ್ನಿಯರು ಪ್ರಾರ್ಥನೆ ಮಾಡ್ತಾರೆ ಕೃಷ್ಣನಲ್ಲಿ, ತುಂಬಾ ಖುಷಿಯಲ್ಲಿ. ಕೃಷ್ಣ, ತುಂಬಾ ಖುಷಿಯಾಯಿತು, ನಮ್ಮ ಇನಿಯನಿಗೆ, ನಮ್ಮ ಸ್ವಾಮಿಗೆ ನೀನು ಏನೊಂದು ದಂಡನೆ ಕೊಟ್ಟೆ, ಅದು ನಮಗೆ ಶಿಕ್ಷೆ ಕೊಟ್ಟದ್ದು ಶಿಕ್ಷಣ ನಮ್ಮ ಜಾತಿಗಳಿಗೆ. ಅದನ್ನು ನಾವು ಪ್ರಸಾದ ಅಂತ ತಗೊಳ್ತೇವೆ. ಸ್ವಾಮಿ, ಉದ್ಧಾರ ಆಗಿಬಿಡು, ಉದ್ಧಾರ ಮಾಡಿಬಿಡು ಅಂತ ಕೇಳ್ತಾರೆ. ಎಷ್ಟು ಖುಷಿ ನೋಡಿ, ಎಷ್ಟು ಚೆನ್ನಾಗಿತ್ತಲ್ಲ. ಇದನ್ನು ಬಲಿರಾಜನ ಹೆಂಡತಿ ವಿಂಧ್ಯಾವಳಿ ಮಾತಾಡುವುದರಲ್ಲಿ ಬರುತ್ತೆ. ಅದು ಎಣಕತ್ತೆ ಸ್ವಲ್ಪ. ದೇವರು ಕೊಟ್ಟ ಶಿಕ್ಷೆ, ಅದು ಶಿಕ್ಷೆ ಅಂತ ತಿಳ್ಕೊಳ್ಳದೆ ಅದು ನಮಗೆ ರಕ್ಷೆ, ಶಿಕ್ಷಣ ಅಂತ ತಿಳ್ಕೊಂಡ್ರೆ ನಾವು ಉದ್ಧಾರ ಆಗ್ತೇವೆ. ಹಾಗೆ ತಂದೆ ತಾಯಿಗಳು ಮಕ್ಕಳ ಬಾಳಿನಲ್ಲಿ ಅವರು ದೇವ ಸಮಾನ. ಅವರು ಕೊಟ್ಟಂತಹ ಶಿಕ್ಷೆ ಅದು ನಮಗೆ ಶಿಕ್ಷಣ, ಅದು ರಕ್ಷೆ, ನಮಗೆ ನಮ್ಮನ್ನು ಉದ್ಧಾರ ಮಾಡುವಂತ ತಿಳ್ಕೊಂಡ್ರೆ ಅವರು ಉದ್ಧಾರ ಆಗ್ತಾರೆ. ಅವ್ರು ಮಾಡಿದ್ದು ನನಗೆ ಅನ್ಯಾಯ, ನನಗೆ ಇವರು ಕೊಟ್ಟಿರತಕ್ಕಂತಹ ನೋವು ಅಂತ, ಸಂಕಟ ಅಂತ ಯೋಚನೆ ಮಾಡಿದರೆ ಅವರು ಹಾಳಾಗ್ತಾರೆ. ಎಲ್ಲೆಡೆಯಾಗಿ ದೇವರು ಕೊಟ್ಟಿರತಕ್ಕಂತಹ ಶಿಕ್ಷೆಯನ್ನು ನಾವು ಅದನ್ನು ನಮ್ಮ ದೇವರು ಕೊಟ್ಟ ಪ್ರಸಾದ ನಮ್ಮ ಉದ್ಧಾರಕ್ಕೆ ಕೊಟ್ಟದ್ದು ಅಂತ ಮಾಡಿಕೊಂಡ್ರೆ ನಾವು ಉದ್ಧಾರ ಆಗ್ತೇವೆ. ಎಲ್ಲಾ ತಪ್ಪುಗಳಿಗೂ ಆಗಿರತಕ್ಕಂತಹ ಪ್ರಾಯಶ್ಚಿತ್ತಗಳು ಉದ್ಧಾರದ ಲಕ್ಷಣಗಳು ಹೊರತು ಇದರಿಂದ ಸಿಟ್ಟಾಗಿ ಆ ಧರ್ಮದ ಮೇಲೆ, ದೇವರ ಮೇಲೆ ನಮ್ಮ ಪ್ರಹಾರ ಮಾಡುತ್ತೇವೆ ಅಂತ ಹೊರಟ್ರೆ ನಾವೆಂದೂ ಉದ್ಧಾರ ಆಗುವುದಿಲ್ಲ. ಆದ್ರಿಂದ ಇಲ್ಲಿ ಹೇಳುತ್ತಾನೆ, ಜೋರು ದಂಡನೆ ಕೊಡುವುದು ಸರಿ ಇಲ್ಲ ರಾಜ, ಬಹಳ ಮೃದುವಾಗಿರುವುದು ಸರಿ ಇಲ್ಲ. ಮತ್ತೇನಾಗ್ಬೇಕು ಹೇಳಿದ್ರೆ ಭೀಷ್ಮ ಹೇಳ್ತಾನೆ, ತಸ್ಮಾದ್ ಉಭಯಮಾಚರೇತಂತ. ಅವನು ಎರಡೂ ಆಗ್ಬೇಕು, ಅತ್ತ ಜೋರು ಅಲ್ಲ, ಇತ್ತ ಮೃದು ಅಲ್ಲ. ಅವನು ಬೇಕಾದಾಗ ಮೃದು ಇರಬೇಕು, ಬೇಕಾದಾಗ ಜೋರು ಆಗಬೇಕು, ಹೇಗೆ ಬೇಕು ಹಾಗೆ ಬ್ಯಾಲೆನ್ಸಿಂಗ್ ಆಗಿರ್ಬೇಕು. ಹೇಳಿಬಿಡ್ತೆ, ಹೇಗೆ ಹೇಳುದು ಅಂತ, ಹೇಗೆ ಹೇಳಲಿಕ್ಕಾಗ್ತದೆ? ಆದ್ರಿಂದ ಅದರ ಬಗ್ಗೆ ಹಿಂದೊಂದು ಮಾತು ಹೇಳಿದ, ದೇವರ ಬಗ್ಗೆ ಆತ ಹೆಚ್ಚು ಒಲುಮೆ ಹೊಂದಿರಬೇಕು. ದೇವರನ್ನು ತಿಳಿದವರ ಬಗ್ಗೆ, ಜ್ಞಾನಿಗಳ ಬಗ್ಗೆಯೂ ಸಹ ಅವನಿಗೆ, ಬ್ರಹ್ಮವರ್ಗದ ಮೇಲೆಯೂ ಸಹ ರಾಜನಿಗೆ ಭಾರಿ ಒಲುಮೆ ಬೇಕು ಅಂತ ಮೊದಲ ಮಾತು ಹೇಳಿದ. ಅದರ ವಿವರಣೆ ಕೊಟ್ಟ ಇವತ್ತು ಚಿಂತನೆಯಲ್ಲಿ ತಂದ. ಅದನ್ನು ದೈವಿಕವಾಗಿ ಹೇಗಿರುತ್ತದೆ, ಪುರುಷ ಪ್ರಯತ್ನ ಇಲ್ಲಿ ಆಗಬೇಕು ಅಂತ ದೇವರ ವಿಷಯದಲ್ಲಿ ಒಂದು ಮಾತು ಹೇಳುತ್ತಾ, ಇನ್ನು ಬ್ರಹ್ಮವರ್ಗದ ಬಗ್ಗೆ ಒಂದು ಮಾತು ಹೇಳುತ್ತಾನೆ. ಅದಂಡ್ಯಸ್ತೈವತೆ ವಿಪ್ರಾಹ ಅಂತ ಹೇಳುತ್ತಾನೆ. ಈಗ ಜೋರಾದ ದಂಡನೆ ಕೊಡುವವನು ಆಗಬಾರದು, ತುಂಬಾ ಹಗುರವಾದಂತಹ ಶಿಕ್ಷೆಯ ನೀತಿಯಲ್ಲಿ ರಾಜ ಇರಬಾರದು ಹೇಳಿದಾಗ, ಹಾಗಾದ್ರೆ ಬ್ರಹ್ಮವರ್ಗ ಅನ್ಯಾಯ ಮಾಡಿದ್ರೆ ಎಂತ ಮಾಡುವ ಕೇಳಿದ್ರೆ, ನೋಡಿ ಅದಕ್ಕೆಲ್ಲ ಬಡಿಲಿಕ್ಕೆ ಹೋಗಬೇಡಿ, ಅದೊಂದು ಎಕ್ಸೆಪ್ಷನ್ಸ್. ತಿಳಿದವರು ಅಂದ್ರೆ ಅದು ದೊಡ್ಡ ನಿನಗೆ ನಿಧಿ ಇದ್ದಾಗೆ ಅಂತ ಹೇಳುತ್ತಾನೆ ಭೀಷ್ಮ. ಅವರನ್ನೆಲ್ಲ ದೂರ ಮಾಡಿಕೊಳ್ಳಬೇಡ, ಮತ್ತೆ ತಪ್ಪು ಮಾಡಿದ್ರೆ ಹಾಗೀಗೆ ನೋಡುವ ವಿಚಾರ ಹೇಳುತ್ತೇನೆ ಅಂತ. ನಾನು ಸಾಮಾನ್ಯವಾಗಿ ಬ್ರಹ್ಮವರ್ಗದ ಮೇಲೆ ನಮ್ಮ ಶಾರೀರಿಕ ದಂಡನೆ ಎನ್ನುವುದು ಬರುವುದಿಲ್ಲ, ಮುಖ್ಯವಾಗಿ ನೋಡ್ಲಿಕ್ಕೆ ಹೋದ್ರೆ. ಅದನ್ನ ಅದಂಡ್ಯಾಸ್ತೈವತೆ ವಿಪ್ರಾಹ ನಮಸ್ಯಾಯವತೆ ದ್ವಿಜಾ, ನೀನು ಅವರಿಗೆ ನಮಸ್ಕಾರ ಮಾಡಬೇಕೆಂದು ಹೇಳಿ ಆಗಿದೆ. ಅವರ ಸೇವೆಯಿಂದ, ಅವರ ಗೌರವದಿಂದ ನಿನಗೆ ಗೌರವ ಹೆಚ್ಚಾಗತ್ತೆ, ನೀನು ಜ್ಞಾನಿ ಆಗ್ತೀಯಾ ಅಂತ. ಹಾಗಾದ್ರೆ ಅವರು ಅದರ ಬಗ್ಗೆ ಮನು ಹೇಳಿದ ಒಂದು ಮಾತೆರಡು ಹೇಳುತ್ತೇನೆ ಕೇಳಿಲ್ಲಿ. ನಾನು ಅನೇಕ ಜನರ ಮಾತುಗಳನ್ನೆಲ್ಲ
ಭೀಷ್ಮ ಉದ್ಧಾರ ಮಾಡುತ್ತಾನೆ ಬಹಳ ಚೆನ್ನಾಗಿ. ಕೇಳು ಅಂತ ಹೇಳಿ ಹೇಳ್ತಾನೆ, ನೆನಪಿಟ್ಟುಕೋ ಅಂತ ಹೇಳ್ತಾನೆ. ಮತ್ತೆ ನೋಡಿ, ಲೋಕದಲ್ಲಿ ಒಂದು 3 ಅಂಶಗಳು: ಅದ್ಭ್ಯ ಅಗ್ನಿ, ಬ್ರಹ್ಮತಃ ಕ್ಷತ್ರಂ, ಅಶ್ಮನಃ ಲೋಹಮುತ್ಥಿತಂ. ಬಂಡೆಯಿಂದ ಕಬ್ಬಿಣವನ್ನು ತೆಗೆದಿದ್ದೇವೆ ನಾವು. ಹಾಗೆ ಬ್ರಹ್ಮವರ್ಗದಿಂದ ಕ್ಷತ್ರಿಯ ವರ್ಗವನ್ನು ಬೆಳೆಸಿದ್ದು ನಾವು. ಅದರಂತೆ ನೀರಿನಿಂದ ಬೆಂಕಿಯ ಬದುಕು. ಅಂದ್ರೆ ಇದು ಸಮುದ್ರದಲ್ಲಿ ವಾಡವಾನಲ, ಸಮುದ್ರ ಮಧ್ಯೆಯಲ್ಲಿ ಬೆಂಕಿ ಎದ್ದಿದೆ ಅಲ್ಲ, ಹಾಗೆ ನೀರಿನಿಂದ ಬೆಂಕಿ ಹಿಡಿದ ಹಾಗೆ ಇಷ್ಟು ವ್ಯವಸ್ಥೆ. ಇದು ಎಲ್ಲಿಯಾದ್ರೂ ತಿರುವು ಮುರುವು ಆದ್ರೆ ಏನಾಯ್ತು? ಹೆಚ್ಚು ಕಡಿಮೆ ಆದ್ರೆ ಏನಾಗುತ್ತೆ? ಅಯ್ಯೋ ಹಂತಿ ಯದ ಅಶ್ಮಾನಂ ಅಗ್ನಿ ಆಪೋ ನಿಹಂತಿ ಚ ಬ್ರಹ್ಮಚ ಕ್ಷತ್ರಿಯ ದ್ವೇಷ್ಟಿ ತದಾಸೀದಂತಿ ತೇತ್ರಯ. ಒಂದೊಮ್ಮೆ ಕಬ್ಬಿಣವೇ ಬಂಡೆಗೆ ಬಡ್ಕೊಂಡ್ರೆ ಕಬ್ಬಿಣ ಹಾಳಾಗುತ್ತೆ, ಇಲ್ಲಾಗುತ್ತೆ. ಹಾಗೆ ಬೆಂಕಿಯ ನೀರನ್ನು ಬಡಿಲಿಕ್ಕೆ ನಿಂತರೆ ಬೆಂಕಿ ನಂದಿ ಹೋಗುತ್ತೆ. ಹಾಗೆಯೇ ಕ್ಷತ್ರಿಯ ಒಂದೊಮ್ಮೆ ಬ್ರಹ್ಮವರ್ಗದ ಮೇಲೆ ದ್ವೇಷ ಸಾಧಿಸಿದರೆ ಕ್ಷತ್ರವರ್ಗ ನಿರ್ನಾಮ ಆಗ್ತದೆ. ಈಗ ಧರ್ಮರಾಜ ಕ್ಷತ್ರಿಯನಾದ್ರಿಂದ ಹೇಳ್ತಾ ಇದ್ದಾನೆ ನಾವು ಹೇಗಿರಬೇಕು ಅಂತ. ಇದು ರಾಜಧರ್ಮದ ಬಗ್ಗೆ ಹೇಳಿದಿಲ್ಲ. ರಾಜ ತನ್ನ ಧರ್ಮವನ್ನು ಉಳಿಸಿಕೊಳ್ಳಬೇಕಾದ್ರೆ ಬ್ರಹ್ಮವರ್ಗವನ್ನು ದ್ವೇಷ ಮಾಡಲಿಕ್ಕೆ ಹೋಗಬಾರ್ದು ಅಂತ ದೊಡ್ಡ ಮಾತುಗಳಲ್ಲಿ. ಜ್ಞಾನಿಗಳ ಸಪೋರ್ಟ್, ಶಾಸ್ತ್ರಗಳ ರಾಶಿ ನಮಗೆ ಬೇಕು, ಅವರ ಅನುಗ್ರಹ ಅಂತ. ಇವೆಲ್ಲ ಹೋಗುವ ನಮೂನೆ, ಇದನ್ನೆಲ್ಲ ಹೇಗಿರಬೇಕು ಅಂತ ಮನುವೆ ನಮ್ಮ ಮುಂದೆ ಹೇಳಿಕೊಟ್ಟಿದ್ದ. ಈ ಲೋಕದಲ್ಲಿನ ದೊಡ್ಡ ಸೊತ್ತು ಭೌಮಂ ಬ್ರಹ್ಮ ದ್ವಿಜ ಶ್ರೇಷ್ಠ ಧಾರಯಂತಿ ಶಮಾನ್ವಿತ. ತುಂಬಾ ದೇವರ ಮೇಲಿನ ಒಲುಮೆಯಿಂದ, ಶಮ ಅಂದ್ರೆ ಅದಲ್ವಾ, ಶಮ ಮನ್ನಿಷ್ಠತಾ ಬುದ್ಧಿ ಅಂತ ಕೃಷ್ಣ ಉದ್ಧವನಿಗೆ ಹೇಳಿಕೊಟ್ಟದ್ದು. ಭಗವಂತನೆಡೆಗೆ ತಮ್ಮ ಮನಸ್ಸನ್ನು ಹರಿಯಗೊಟ್ಟಿರತಕ್ಕಂಥ ಈ ಬ್ರಹ್ಮವರ್ಗ ಭಗವಂತನ ಕಾಂಟ್ಯಾಕ್ಟ್ ಅಲ್ಲಿ ಕೂತಿದೆ. ದೇವರ ಯೋಗಿ ಇವರಲ್ಲಿದೆ. ಇವರ ಮನಸ್ಸಿನಲ್ಲಿ ಭಗವಂತ ಚಾರ್ಜ್ ಆಗಿದ್ದಾನೆ. ಹಾಗಾಗಿ ಸ್ವಲ್ಪ ಬಿಸಿ ಜಾಸ್ತಿ, ಅವರಿಂದ ಶಕ್ತಿ ಹೆಚ್ಚು. ಆದ್ರಿಂದ ಅವರ ತಲೆಯಲ್ಲಿ ಏನಿದೆ ಕೇಳಿದ್ರೆ ಇಡೀ ದೊಡ್ಡ ಭಗವಂತನೇ ಇದ್ದಾನೆ. ಭೌಮಂ ಬ್ರಹ್ಮ ಧಾರಯಂತಿ ದ್ವಿಜ ಶ್ರೇಷ್ಠ. ದೊಡ್ಡ ದೊಡ್ಡ ಎತ್ತರದ ಜ್ಞಾನಿಗಳೆಲ್ಲ ಬಹಳ ಬಿಗಿಯಾದ ಭಗವತ್ ತತ್ವವನ್ನು ಒತ್ತಿದ್ದಾರೆ. ಯೌವೈ ಭೂಮಾ ತತ್ಸುಖಂ, ಯಾವುದು ದೊಡ್ಡದೊಂದು ಸುಖಮಯವಾದ ಆನಂದಮಯವಾದ ದೇವರನ್ನು ಪಡೆದಿದ್ದಾರೆ. ಆದ್ರಿಂದ ಲೋಕಕ್ಕೆ ಆನಂದವನ್ನು ಸೃಷ್ಟಿ ಮಾಡುವುದು ಬ್ರಹ್ಮವರ್ಗ. ಅವರು ಮಾಡಿದ ತಪಸ್ಸು, ಅನುಷ್ಠಾನ, ವಿದ್ಯೆ, ಅಧ್ಯಯನ, ಇದರಿಂದ ರಾಜನಿಗೆ 6ನೇ ಒಂದು ಅಂಶ ಹೋಗ್ತದೆ, ಪುಣ್ಯ. ರಾಜ ಒಂದೊಮ್ಮೆ ಆಶ್ರಮ, ನದಿ ವ್ಯವಸ್ಥೆ, ಇದನ್ನೆಲ್ಲ ದುರ್ಗಮವಾದಂತಹ ಕಾಡುಮೇಡುಗಳ ಸುವ್ಯವಸ್ಥೆ, ಜೊತೆಯಲ್ಲಿ ಕಾಡು ಪ್ರಾಣಿಗಳ ನಿರ್ಮೂಲನ, ಬೇಟೆ, ಇವೆಲ್ಲ ಮಾಡಿಕೊಟ್ರೆ ಆರಾಮವಾಗಿ ಋಷಿಗಳಿಗೆ ಇರ್ಲಿಕ್ಕೆ ಬಿಟ್ಟು ನದಿ ತೀರದಲ್ಲಿ ತಪಸ್ಸು, ಆಶ್ರಮ ಮಾಡಿಕೊಂಡಾಗ ಈ ಪ್ರಜೆಗಳು, ಪಟಳ, ಕಾಡು ಪ್ರಾಣಿಗಳ ತೊಂದರೆ ಇಲ್ಲದಿದ್ದರೆ ಆರಾಮವಾಗಿ ಅವನು ಮಾಡಿದ ಜಪದ ಅನುಷ್ಠಾನದ 6ನೇ ಒಂದು ಅಂಶ ಪುಣ್ಯ ರಾಜನಿಗೆ ಅನುಕೂಲ ಮಾಡಿಕೊಟ್ಟದ್ದಕ್ಕೆ ಹೋಗ್ತದೆ ಕ್ರೆಡಿಟ್. ಅದು ಸಾಂದ್ರವಾದದ್ದು. ಪೇಟೆಯಲ್ಲಿ ಮಾಡುವ ಜಪ, ಈಗ ನೋಡಿ, ನಾನು ಸಂಧ್ಯಾ ಸಮೀಕ್ಷೆಯಲ್ಲಿ ಜಪದ ತಾನಮಾನಗಳ ಬಗ್ಗೆ ಬರೆದಿದ್ದೇನೆ. ಶಾಸ್ತ್ರಗಳು ಗೃಹೇ ದ್ವೇಗ ಗುಣಂ ಪ್ರೋಕ್ತಂ ಗೋಷ್ಠೆ ದಶಗುಣಂ ಸ್ಮೃತಂ ಅಂತ. ಮನೆಯೊಳಗೆ ಕೂತು ಜಪ ಮಾಡಿದರೆ 10 ಮಾಡಿದರೆ 10 ಲೆಕ್ಕಕ್ಕೆ ಬಂತು, ಅಷ್ಟು ಪುಣ್ಯ ಸಿಗ್ತದೆ. ಅದೇ ನೀವು 10 ಜಪವನ್ನು ದನದ ಕೊಟ್ಟಿಗೆಯಲ್ಲಿ ಮಾಡಿದರೆ, ಶುದ್ಧವಾದ ಪರಿಸರ, ಅದು ಸಕಲ ದೇವತೆಗಳ ಸನ್ನಿಧಾನವುಳ್ಳ ತಾಣ, ಅಲ್ಲಿ ಮಾಡಿದರೆ 10 times more. ಅದು ಅಲ್ಲಿ ಮಾಡಿದ 10 ಜಪಕ್ಕೆ 100 ಪುಣ್ಯ ಬರ್ತದೆ. 100 ಮಾಡಿದ ಜಪ ಅಂತ ಲೆಕ್ಕಲ್ಲ, 100 ಪುಣ್ಯ ಬರ್ತದೆ. ಇಲ್ಲಿ 10 ಬರುತ್ತೆ. ಅದೇ ನದಿ ತೀರಕ್ಕೆ ಹೋದ್ರೆ ಇನ್ನೂ ಜಾಸ್ತಿ. ದೇವ ಮಂದಿರದಲ್ಲೇ ಕೂತ್ರೆ ಅನಂತಂ ವಿಷ್ಣು ಸನ್ನಿಧ ಉಂಟು. ಭಗವಂತನ ಪ್ಲೇಸಿನಲ್ಲಿ ಮಾಡಿ, ಅಂದ್ರೆ ಕ್ಷೇತ್ರದಲ್ಲಿ ಮಾಡಿದ ಪುಣ್ಯಕ್ಕೆ ಲೆಕ್ಕ ಇಲ್ಲ. ಆದ್ರಿಂದ ತಪಸ್ಸು ಈ ನದಿ ತೀರದಲ್ಲಿ ಕೂತು ಪ್ರಶಾಂತವಾದ ವಾತಾವರಣದಲ್ಲಿ ಕೆಟ್ಟ ವಸ್ತುಗಳನ್ನು ತಿನ್ನದೆ ನಿರಂತರವಾದ ಏಕಾಗ್ರವಾದ ಮನಸ್ಸಿನಿಂದ ಮಾಡಿದ ಋಷಿಗಳದ್ದು ಮೂಟೆ ಉಂಟಲ್ಲ, ಅದು ಜಾಸ್ತಿ ಆಗ್ತದೆ ರಾಜನಿಗೆ. ಪೇಟೆಯಲ್ಲಿ ಮಾಡುವ ಲಕ್ಷಗಟ್ಟಲೆ ಜನರಿಗಿಂತ ಆ ಕಾಡಿನಲ್ಲಿ ಮಾಡುವ 10 ಋಷಿಗಳ ತಪಸ್ಸಿನ ಪುಣ್ಯ ರಾಜನನ್ನು ಹೆಚ್ಚು ಆಕ್ರಮಿಸಿಕೊಳ್ಳುತ್ತದೆ, ಎತ್ತರಿಸಿ ಬಿಡುತ್ತದೆ. ಹೀಗಾಗಿ ಅವರು ಹೇಳುತ್ತಾರೆ, ಬ್ರಹ್ಮವರ್ಗಕ್ಕೆ ಹೆಚ್ಚು ಅವಕಾಶ ಮಾಡಿಕೊಡು. ಅವರು ದೊಡ್ಡ ಭಗವಂತನನ್ನು, ಆ ಭಗವಂತನನ್ನು ಹೇಳುವ ಶಾಸ್ತ್ರ ಸಂಪತ್ತನ್ನೆಲ್ಲ ಇವತ್ತಿನವರೆಗೆ ಹೊತ್ತು ತಂದಿದ್ದಾರೆ. ನಮಗೆ ಎಲ್ಲಿದೆ ಹೊತ್ತಗೆಗಳು? ಎಲ್ಲಿಂದ? ದೇವರ ಸುದ್ದಿ ಎಲ್ಲಿಂದ ಬರಬೇಕು? ಅವರು ಅದನ್ನು ಇಟ್ಟುಕೊಂಡದ್ರಿಂದ ಇವತ್ತು ಭಾರತ, ನಮ್ಮ ದೇಶ ಸನಾತನ ಶಾಸ್ತ್ರಗಳ ತವರಾಗ್ಲಿಕ್ಕೆ ಕಾರಣ
ಅದು ಉಳಿದು ಬರಲಿಕ್ಕೆ ವೇದ ಉಂಟು ಅಂತಾದ್ರೂ, ಭಾರತ ರಾಮಾಯಣಗಳ ಪುರಾಣಗಳ ಚಿಂತನೆ ಉಂಟು ಅಂತಾದ್ರೂ ಇರಲಿಕ್ಕೆ ಕಾರಣ ತಪ್ಪಿಲ್ಲದೆ ಅದನ್ನು ಮತ್ತೆ ಇಟ್ಟುಕೊಂಡು ಅನುವಾದಿಸಿಕೊಂಡು ತಿಳಿಸಿಕೊಂಡು ಪ್ರಚಾರ ಮಾಡಿಕೊಂಡು ಬಂದಿರತಕ್ಕಂಥ ಬ್ರಹ್ಮವರ್ಗವೇ ಅಲ್ವಾ. ಈ ವ್ಯಾಪಾರ ವ್ಯವಹಾರಗಳಲ್ಲಿ ವ್ಯಾಪಾರಿಗಳಲ್ಲಿ ಇತ್ತುವ ಈ ಹೊತ್ತಗಿಗಳು ಅಲ್ಲಿಂದಿಲ್ಲಿಗೆ ಕಟ್ಟುವ ಬಿಚ್ಚುವ ಕೆಲಸವನ್ನು ಮಾಡುತ್ತಿರತಕ್ಕಂಥ ತಂತ್ರಜ್ಞರಲ್ಲಿ ಸೇರಿಕೊಂಡಿತ್ತ. ಇದು ಅವರ ಮಾತ್ರ ತಂತ್ರಜ್ಞಾನ ಮಾತ್ರ ಆಯಿತು. ಏನ್ಷಿಯಂಟ್ ಹೆರಿಟೇಜ್ ಉಂಟಲ್ಲ, ಸನಾತನ ಮೌಲ್ಯಯುತವಾದಂತಹ ಶಾಸ್ತ್ರ ಸಂಪತ್ತು, ಅದು ಉಳಿದದ್ದೇ ಇವರಿಂದ. ಆ ಸಂಸ್ಕೃತ ಭಾಷೆಯಲ್ಲಿರತಕ್ಕ ಸೊತ್ತು ಸಂಸ್ಕೃತಜ್ಞರಿಂದ ಉಳಿದು ಬಂದಿದೆ. ಹೇಳ್ತಾನೆ ಭೀಷ್ಮ, ಅವರ ಕೈಲಿರತಕ್ಕಂತಹ ಸೊತ್ತು ಅದು ಲೆಕ್ಕ ಮಾಡಲಿಕ್ಕೆ ಬಾರದ್ದು, ಅಮೂಲ್ಯವಾದದ್ದು. ಹಾಗಾಗಿ ಅವರನ್ನು ನಾವು ಕೈ ಮುಗಿಬೇಕು, ಗೌರವಿಸಬೇಕು. ಅವರನ್ನು ಇಲ್ಲ ಅವನು ನಮಗೆ ಕತ್ತಿಡ್ಕೊಂಡು ಹೋರಾಡಲಿಕ್ಕೆ ಬಂದಿದ್ದಾನೆ, ವಿರೋಧಿಯಾಗಿ ನಿಂತಿದ್ದಾನೆ, ಪರವಾಗಿಲ್ಲ ಬಡದಾಕು. ಅದಕ್ಕೊಂದು ಮಾತುಂಟು ಹೇಳ್ತಾನೆ. ಮತ್ತೆ ನೋಡಿ, ಅದ್ಯಾಕೆ ಭೀಷ್ಮ ಅವನ ಪಕ್ಕದಲ್ಲೇ ದ್ರೋಣ ಬಂದಿದ್ದ ಹೋರಾಟದ ಅಂಗಳದಲ್ಲಿ, ಗೊತ್ತವನಿಗೆ. ಕೃಪಾಚಾರ್ಯ ಇದ್ರು, ಅಶ್ವತ್ಥಾಮನು ಸೇರಿದ್ದಾನೆ. ಅಲ್ಲಿ ಹೆಸರಲ್ಲಿ ಬರುವುದು 3 ಜನ ಕಾಣ್ತದೆ ನಮಗೆ. ಒಬ್ಬ ಬ್ರಾಹ್ಮಣನಾಗಿ ಆಯುಧ ಹಿಡಿದು ಹೋರಾಟಕ್ಕೆ ಬಂದವರು, ಈ 4ನೇ ಬೆರಳು ಮಾಡಿಸಲಿಕ್ಕೆ ಜನ ಸಿಗುವುದು ಕಡಿಮೆ ನನಗೆ. ಮತ್ತೆ ದ್ರೋಣರ ಶಿಷ್ಯ ಪಡೆ ಎಲ್ಲ ಬಂದೇ ಇಲ್ಲ, ಎಲ್ಲ ಕ್ಷತ್ರಿಯ ಶಿಷ್ಯರೇ, ಬ್ರಾಹ್ಮಣ ಶಿಷ್ಯ ಎಲ್ಲಿದ್ದಾರಲ್ಲಿ. ಅಶ್ವತ್ಥಾಮನ ಫ್ರೆಂಡ್ಸ್ ಅಂತ ಹೇಳಿ ಬ್ರಾಹ್ಮಣರು ಎಲ್ಲಿ ಬಂದರು? ಕೃಪಾಚಾರ್ಯ ಮನೆಯಿಂದ ಯಾರು ಸೇರಿದ್ದಾರೆ? ಇಲ್ಲ. ಮಹಾಭಾರತದ ಮಹಾಯುದ್ಧದಲ್ಲಿ 3 ಜನ ಬ್ರಾಹ್ಮಣರು ಹೋರಾಟದ ಅಂಗಳದಲ್ಲಿ, ಅದು ಪಾಂಡವರ ವಿರುದ್ಧ. ತುಂಬಾ ವ್ಯಸನ ಆಗ್ತಾ ಇದೆ ಧರ್ಮರಾಜನಿಗೆ ಅಲ್ವಾ, ಆಗಿತ್ತಲ್ವ. ಅದರಲ್ಲಿ ಒಬ್ಬ ಘಾಸಿಪಟ್ಟು ಓಡಿದ, ಮತ್ತೊಬ್ಬ ಪೆಟ್ಟು ತಿಂದು ಸತ್ತ, ಇನ್ನೊಬ್ಬ ಪೆಟ್ಟಾಗಿಯೂ ಬದುಕಿ ಉಳಿದವ ಸಾಯದೆ ವಿರೋಧಿಸಿದ್ರು. ಈಗ ಮತ್ತೆ ಆಚಾರ್ಯ ಸ್ಥಾನದಲ್ಲಿ ಮುಂದುವರಿದಿದ್ದಾನೆ ಕೃಪಾ, ಅಷ್ಟೇ. ಆದ್ರೆ ಒಂದು ಓಡಿ ಹೋದದ್ದಕ್ಕೆ ಬೇಸರ ಇಲ್ಲ, ಒಂದು ಮುಂದುವರಿದದ್ದಕ್ಕೆ ಸಂತೋಷ ಇದೆ, ಒಂದನ್ನು ಬಡಿದದ್ದಕ್ಕೆ, ಅದು ಗುರು ದ್ರೋಣರನ್ನು ಮುಗಿಸಿದ್ದಕ್ಕೆ ವ್ಯಸನ ಇದೆ ಅಲ್ವಾ ಧರ್ಮರಾಜನಲ್ಲಿ. ಎಲ್ಲ ಉತ್ತರ ಕೊಟ್ಟಾಗಿದೆ. ಆದ್ರೂ ಭೀಷ್ಮ ಹೇಳುತ್ತಾನೆ, ಬ್ರಾಹ್ಮಣರನ್ನು ಬಡಿಲೇಬಾರದು, ನಮಿಸಲೇಬೇಕಾದ್ದು. ಅವರಿಗೆ ಎಷ್ಟಾದರೂ ರಾಜ ತೀಕ್ಷ್ಣದಂಡನಾಗಲಿ ಮೃದುದಂಡನಾಗಲಿಕ್ಕಿಲ್ಲ ಹೇಳಿಕೊಂಡಾಗ, ಅವನೇನಿದ್ರು ಅವನನ್ನು ಕೈ ಹಿಡಿದು ನಿಲ್ಲಿಸಬೇಕಷ್ಟೇ ಹೊರತು ಮತ್ತೇನಲ್ಲ ಅಂತ ಹೇಳಿಕೊಂಡಾಗಿ ಹೇಳಿದ್ರೆ, ಅದಕ್ಕೆ ಮತ್ತೆ ಕರೆಕ್ಷನ್ ಕೊಡ್ತಾನೆ ಭೀಷ್ಮ. ಶುಕ್ರಾಚಾರ ಮಾತು ಕೇಳು ಅಂತಾನೆ. ಶುಕ್ರನೀತಿ ಎಲ್ಲಿ ಹೇಗುಂಟು ಕೇಳಿದ್ರೆ, ಉದ್ಯಮ್ಯ ಶಸ್ತ್ರಮಾಯಾಂತಮಪಿ ವೇದಾಂತಗಂ ರಣೇ ನಿಗ್ರಹಣೀಯಾತ್ ಸ್ವಧರ್ಮೇಣ ಧರ್ಮದರ್ಶಿ ನರಾಧಿಪ. ಒಂದೊಮ್ಮೆ ಕತ್ತಿಡ್ಕೊಂಡು ಹೋರಾಟದಂಗಳದಲ್ಲಿ ಬಂದು ಬ್ರಾಹ್ಮಣ ಲಡಾಯಿಗೆ ನಿಂತ ಅಂದ್ರೆ ಸ್ವಧರ್ಮದಲ್ಲಿ ಕೂತ ರಾಜವನನ್ನು ಮುಗಿಸುವುದರಲ್ಲಿ ತಪ್ಪಿಲ್ಲ, ಅಧರ್ಮ ಆಗುವುದಿಲ್ಲ. ನೋಡಿ, ಅನ್ನು ದ್ರೋಣ ಸತ್ತದ್ದಕ್ಕೆ ಧರ್ಮರಾಜಾದಿಗಳಿಂದ ಏನೇನು ತಪ್ಪಿಲ್ಲ ಅಂತ ಭೀಷ್ಮ ಇಲ್ಲಿ ಘೋಷಣೆ ಮಾಡಿಕೊಂಡ. ಸಾಮಾನ್ಯ ಧರ್ಮವನ್ನು ಹೇಳುತ್ತೆ. ಅವನು ಆಯುಧ ಹಿಡಿದು ಬಂದಿದ್ದಾನಲ್ಲ, ತಯಾರಿದ್ದಾನೆ ಅಂತ ಸಾಯಲಿಕ್ಕೆ. ಅವನು ತನ್ನ ಧರ್ಮ ಬಿಟ್ಟು ಬಂದಿದ್ದಾನಲ್ಲ, ನಿನ್ನ ಧರ್ಮದಲ್ಲಿ ಬಡಿಯುವುದು ಸರಿಯಲ್ಲ. ಮತ್ತೇನು? ನೀನು ನಿನ್ನ ಧರ್ಮದಲ್ಲಿದ್ದಾಗ, ರಾಜ ಕ್ಷತ್ರಿಯ ಧರ್ಮದಲ್ಲಿದ್ದಾಗ, ಒಬ್ಬ ಬ್ರಾಹ್ಮಣ ತನ್ನ ಧರ್ಮ ಬಿಟ್ಟು ಕ್ಷತ್ರ ಧರ್ಮದಲ್ಲಿ ಬಂದು ನಿಂತಾಗ ಹೋರಾಟ ಕೊಡುತ್ತೇನೆ ಅಂದಾಗ ನೀನು ನಿನ್ನ ಧರ್ಮದಲ್ಲಿ ಅವನಿಗೆ ಯಾಕೆ ನೀನು ನಿರ್ದಾಕ್ಷಿಣ್ಯವಾಗಿ ಬಡಿದು ಸಾಯಿಸ್ಬಿಟ್ಟು? ಯಾವಾಗ ಅವನನ್ನು ಸಾಯಿಸ್ಲಿಕ್ಕೆ ಉಂಟು ಕೇಳಿದ್ರೆ, ಅವನು ಯಾವತ್ತು ಆಯುಧ ಹಿಡಿದು ಬಂದಿದ್ದಾನ ಆವತ್ತು ಮಾತ್ರ. ಹೊಡಿಲಿಕ್ಕೆ ಬಂದವನನ್ನು ಹೊಡೆಯದೆ ಬಿಡಬೇಡ. ಅವನು ಬೇಕಾದ್ರೆ ಎಷ್ಟು ತಿಳ್ಕೊಂಡು ವೇದಾಂತಗಂ ಅಂತಾನೆ, ಅವನು ವೇದಾಂತಗಳ ಪಾರವನ್ನೇ ಕಂಡಿರಲಿ, ಬಹುಶ್ರುತನಾಗಿರ್ಲಿ, ಬಹುಜ್ಞನಾಗಿರ್ಲಿ, ದೊಡ್ಡ ಜ್ಞಾನಿಯಾಗಿರ್ಲಿ, ಅವನ ಆಯುಧ ಹಿಡಿದು ಬಂದಿದ್ದಾನ, ಬಡ್ದ. ನೋಡಿ, ಗುರುದ್ರೋಣರ ಸಂಹಾರಕ್ಕೆ ಭೀಷ್ಮರ ಪೂರ್ಣ ಅನುಮತಿ ಹೇಗೆ ಉಂಟು ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ ಧರ್ಮರಾಜನ್ ಹೇಳಿದ ಕತೆ. ಮತ್ತೆ ನಿನಗುಪದ್ರ ಕೊಡದೆ, ಶಸ್ತ್ರ ಹಿಡಿದು ಹೋರಾಟಕ್ಕೆ ಬಾರದೆ, ಒಂದನ್ನು ಅವನು ಮಾಡಿದ ತಪ್ಪುವನ್ನು ನೋಡಿ ಬಡಿಯುವುದಾದ್ರೆ ನೀನು ಇಲ್ಲ. ಬ್ರಹ್ಮಗನೇ ಗುರುತಲ್ಪೇಚ ಭ್ರೂಣಹತ್ಯೆ ತಥೈವಚ ರಾಜದ್ವಿಷ್ಟೇಚ ವಿಪ್ರಸ್ಯ ವಿಷಯ ಅಂತೆ ನಿಮ್ಮ ಮಾತ್ರ. ಅವನು ಯಾರೋ ಒಬ್ಬ ಬ್ರಹ್ಮಜ್ಞನನ್ನು ಕೊಂದಿದ್ದಾನೆ ಅಂತ ಇಟ್ಕೊಳ್ಳುವ. ಒಬ್ಬ ಬ್ರಹ್ಮಜ್ಞ, ಒಬ್ಬ ಶಾಸ್ತ್ರ ತಿಳಿದವ ಮಗದೊಬ್ಬ ವಿಪ್ರನನ್ನು ಕೊಂದಿದ್ದಾನೆ. ಕೊಲೆ, ಇವನನ್ನು ಕೊಲೆ ಮಾಡಬೇಡ ನೀ. ಒಂದು ಕೊಲೆ ಆಯ್ತಲ್ಲ ಅವನಿಂದಾಗಿ, ನಿನ್ನಿಂದ ಆಗುದು ಯಾಕೆ? ಅಂತವನಿಗೆ ಇಲ್ಲ. ಮತ್ತೆ ಗಡಿಪಾರ, ಊರಿನಿಂದ ಹೊರಗೆ ಹಾಕವನ, ನಿನ್ನ ರಾಜ್ಯದಲ್ಲಿ ಬೇಡವ.
ನಿನ್ನ ರಾಜ್ಯದಲ್ಲಿ ಒಬ್ಬ ಕೊಲೆ ಮಾಡಿದ ಬ್ರಾಹ್ಮಣ ಕೊಲೆ ಮಾಡಿದ ಒಬ್ಬ ಬ್ರಾಹ್ಮಣ ಇದ್ದಾನೆ ಎನ್ನುವುದು ಬೇಡ. ಇಷ್ಟ ತಾನೆ? ಇನ್ನೊಬ್ರು ಹಾಗೆ ಮಾಡಿದ್ದು ಕೊಲ್ಲಬೇಕಿತ್ತು ನೀನು, ಆದ್ರೆ ಇವನನ್ನಲ್ಲ. ಒಂದೇ ಹೋಗಿ ಆಯ್ತು, ಇನ್ನೊಂದು ಹೋಗುದು ಯಾಕೆ? ಬೇಡಲ್ಲ ಅಂದ್ಬಿಟ್ಟು. ಇಲ್ಲ, ಅವ ಬೇರೆ ಗಲೀಜು ಅನ್ಯಾಯ ಮಾಡಿದ್ದಾನೆ, ಅವನು ಉತ್ತಮರ ಸ್ತ್ರೀಯರನ್ನು ಹಾಳು ಮಾಡಿದ್ದಾನೆ, ವ್ಯಭಿಚಾರಿ ಇದ್ದಾನೆ, ಅವನಿಗಿಂತ ಉತ್ತಮರಾದವರು ಅಂತವರ ಹೆಂಡತಿಯರನ್ನು ಹಾಳು ಮಾಡಿದ್ದಾನೆ, ದರ್ಶನ ಮಾಡಿದ್ದಾನೆ. ಬೇಡ, ಹೊರಗ, ನಮ್ಮಲ್ಲಿ ಬೇಡ. ಅವ ಭ್ರೂಣ ಹತ್ಯೆ ಮಾಡಿದ್ದಾನೆ, ಗರ್ಭಕ್ಕೆ ಹೊಡೆದಿದ್ದಾನೆ, ಪರವಾಗಿಲ್ಲ. ಬರತಕ್ಕ ಮಗುವನ್ನೇ ಬಾರದಂತೆ ಮಾಡಿದವ, ಪ್ರಪಂಚವನ್ನು ಕಾಣುವ ವಸ್ತುವನ್ನು ಇಲ್ಲ ಮಾಡಿದವ, ಆದರೂ ಹೊರಗ. ಅವನು ನಮ್ಮ ದೇಶಕ್ಕೆ ದ್ರೋಹ ಮಾಡ್ತಾ ಇದ್ದಾನೆ, ಪಿತೂರಿ ಮಾಡ್ತಾ ಇದ್ದಾನೆ. ರಾಜ, ಮಂತ್ರಿ, ಸೇನಾಪತಿ ಇವುಗಳಲ್ಲೆಲ್ಲ ಅನ್ಯಾಯ ಮಾಡ್ತಾ ಇದ್ದಾನೆ. ದೇಶದ್ರೋಹ, ರಾಜದ್ರೋಹ ಆಗ್ತಾ ಉಂಟು. ಏನು ಮಾಡುವ? ಹೊರಗ ಅಂದ. ನೋಡಿ, ಆಯುಧ ಹಿಡಿದು ಹೋರಾಟ ಮಾಡದೇ ಇದ್ದಲ್ಲಿ ಬ್ರಾಹ್ಮಣನಿಗೆ ದೇಹ ದಂಡನೆ ಇಲ್ಲ ಅಂತ ಹೇಳಿಬಿಟ್ಟ. ಇದು ಶುಕ್ರಾಚಾರ್ಯರ ನೀತಿಯಲ್ಲಿ ಬರತಕ್ಕಂಥ ಮಾತುಗಳಲ್ಲಿ ಸೇರಿಕೊಳ್ಳುತ್ತದೆ. ಇದನ್ನು ಭೀಷ್ಮ ಹೇಳುತ್ತಾನೆ. ಆದ್ರಿಂದ ಅವರಿಗೆ ವಿಧೀಯತೇನ ಶಾರೀರಂ ಭಯಮೇಶಾಂಗದಾಚನ, ಇವರಿಗೆಲ್ಲ ಯಾವತ್ತೂ ಶರೀರ ದಂಡ ಇಲ್ಲ. ಅವ್ರ ಕೈಕಾಲು ತಲೆ ಎಲ್ಲ ಕಡಿಲಿಕ್ಕಿಲ್ಲ. ಅವರನ್ನು ಊರಿಂದ ಹೊರಗೆ ಹಾಕುವುದು. ನಮ್ಮ ದೇಶದಲ್ಲಿ ಬೇಡ. ಅವರು ಮುಗಿತು. ಇಲ್ಲಿ ಮಾಡಿದ ಅನ್ಯಾಯಕ್ಕೆ ಶಿಕ್ಷೆ ಅವರಿಗೆ ಇಲ್ಲಿಂದ ಹೊರಗೆ ಹಾಕುವುದು. ಬಿಟ್ಟರೆ ಅವನು ಆಯುಧ ಹಿಡಿದು ಹೊರಡಲು ಬಂದಾಗ ಮಾತ್ರ ಹೋರಾಡ್ಲಿಕ್ಕುಂಟು, ಹೊರತು ಇಲ್ಲ ಆದ್ರೆ ಇಲ್ಲ ಅಂತ ಹೇಳಿ ಯಾಕೆ ಇಷ್ಟೆಲ್ಲ ದೊಡ್ಡ ಮಟ್ಟಿನಲ್ಲಿ ಮಾತಾಡಿದ್ದಾರೆ ಅಂತ ತೋರಿಸಿಕೊಟ್ರು. ಮತ್ತೆ ಮೃದುವಾಗಿರಬೇಕು ಅಂದಾಗ ಬ್ರಾಹ್ಮಣರಲ್ಲಿ ಮಾತ್ರ ಅಂತಲ್ಲ, ಎಲ್ಲ ವರ್ಗದವರ ಮೇಲೂ ರಾಜನು ದಯೆಯನ್ನು ತೋರಿಸಬೇಕು. ದಯಾ ಕಾರ್ಯ ಚಾತುರ್ವರ್ಣ್ಯೇ ವಿಪಶ್ಚಿತ ತಸ್ಮಾನ್ ನಿತ್ಯಂ. ಪ್ರತಿನಿತ್ಯವೂ ಎಲ್ಲ ವರ್ಗದ ಮೇಲೆಯೂ ಕರುಣೆ ಬೇಕೇ ಬೇಕು. ಸೀದಾ ಬಡಿಯುವುದು, ಹೊಡೆಯುವುದು, ಮುಗಿಸುವುದು ಅಲ್ಲವೇ ಅಲ್ಲ. ಯಾಕೆ ಕೇಳಿದ್ರೆ ಎಲ್ಲಾ ಪ್ರೊಟೆಕ್ಷನ್ಸ್ಗಳಲ್ಲಿಯೂ ರಕ್ಷಣೆಗಳಿರೋ ರಾಜನಿಗೆ ಹೆಚ್ಚು ರಕ್ಷಣೆ ಇರುವುದು ಮನುಷ್ಯ ದುರ್ಗವೇ. ಸರ್ವದುರ್ಗೇಶು ಮನ್ಯಂತೆ ನರದುರ್ಗಂ ಸುದುರ್ಗಮಂ. ಊರಿನ ಜನರ ಒಗ್ಗಟ್ಟು ದೇಶ ರಕ್ಷಣೆಯಲ್ಲಿ, ರಾಜ ರಕ್ಷಣೆಯಲ್ಲಿ ಇನ್ಯಾವುದರಲ್ಲಿಯೂ ಇಲ್ಲ. ಅವನ ಸೈನ್ಯ ಇರಲಿ, ಜಲದುರ್ಗ ಇರಲಿ, ಗಿರಿದುರ್ಗ ಇರಲಿ, ಅಸ್ತ್ರಶಸ್ತ್ರಗಳು, ಕುದುರೆ, ಆನೆಗಳೆಲ್ಲ ಇರಲಿ, ಏನಾದ್ರೂ ಇರುವುದಕ್ಕಿಂತ ಹೆಚ್ಚು ಏನು ಕೇಳಿದ್ರೆ ಊರಿನ ಜನ. ನೋಡಿ, ನಾವು ಅನೇಕ ದೇವಸ್ಥಾನಗಳ ನಮ್ಮ ದೇಶದ ಲೂಟಿಯಲ್ಲಿ ನೋಡುತ್ತೇವೆ ಅದನ್ನು. ಆ ಊರಿನ ಜನ ದೇವಸ್ಥಾನದಲ್ಲಿ ಮಲಗಿ ನಿಂತು ಬಡಿದು ಹೆಡಿದು ಸಾವಿರಾರು ಜನರ ಸಂಹಾರದೊಂದಿಗೆ ದೇಶದಲ್ಲಿನ ದೇವಸ್ಥಾನಗಳು ಲೂಟಿಯಾದದ್ದು, ಹೊಡೆದು ಬಿದ್ದವು. ಸಾವಿರಾರು ಹೆಣಗಳು ಬಿದ್ದ ಬಳಿಕ ದೇವರು ಲೂಟಿ ಆಗಲಿಕ್ಕೆ. ಯಾರು ದೇವರನ್ನು ಬಡ್ಕೊಳ್ತಾರೆ, ದೇವಸ್ಥಾನ ನಮ್ದಲ್ಲ ಅಂತ ಯಾರು ಬರಲಿಲ್ಲ ಅಲ್ಲ, ಊರಿನ ಎಲ್ಲಾ ಜನ ಸೇರಿಕೊಂಡಿದ್ರು. ಹೀಗಾಗಿ ಇಂತಹ ನೆಲೆಯಲ್ಲಿ ಬಂದಿರತಕ್ಕಂತಹ ವ್ಯವಸ್ಥೆ. ಸರ್ವದುರ್ಗೇಶು ಮನ್ಯಂತೆ ನರದುರ್ಗಂ ಸುದುರ್ಗಮಂ. ಎಲ್ಲಕ್ಕಿಂತ ವಿಶೇಷವಾದ ದುರ್ಗ ನರದುರ್ಗಂ ವಿಶೇಷತಃ ಅಂತ. ಮನುಷ್ಯರ ರಾಶಿ. ಇದಕ್ಕೊಂದು ಉದಾಹರಣೆಯಿಂದ ನಡೆದದ್ದು ಪಾಂಚಾಲನ ದೃಪದನ ಭಂಗದಲ್ಲಿ. ದೃಪದನ ಮೇಲೆ ದ್ರೋಣರ ಶಿಷ್ಯರು ಕಲಿತವರು ದುರ್ಯೋಧನಾದಿಗಳು ಕರ್ಣನೂ ಸೇರಿ ಗುರುದಕ್ಷಿಣೆಯಿಂದ ದೃಪದನನ್ನು ಹೆಡೆಮುರಿ ಕಟ್ಟಿ ತರಬೇಕು ಅಂದ್ರೆ ಇಡೀ ಊರಿನವರು ಅವರ ಮೇಲೆ ಒನಕೆ ಮತ್ತೊಂದು ಇನ್ನೊಂದು ಬಿಸಾಡಿ ಹೆಂಗಸರು ಸೇರಿ ನೋಡಿ ಗೆದ್ರು. ಮತ್ತೆ ಅರ್ಜುನ ಭೀಮರು ಹೋದದ್ದು ಹೋರಾಟದಲ್ಲಿ, ದೃಪದನ ಹೆಡೆಮುರಿ ಕಟ್ಟಿ ತಂದದ್ದು ಮತ್ತೆ ವಿಷಯ. ಆದ್ರೆ ಅಷ್ಟೆಲ್ಲ ಕರ್ಣ ಪ್ರಭೃತಿಗಳು ನಿಂತು ಹೋರಾಟಕ್ಕೆ ನಿಂತರೆ ಊರಿನ ಜನ ಹೋರಾಟ ಮಾಡಿ ಓಡಿಸಿದ ಬಗ್ಗೆ ಅದನ್ನ ಇಲ್ಲಿ ಹೇಳ್ತಾನೆ. ಎಷ್ಟು ಚೆನ್ನಾಗಿದೆ ಅಂದರೆ ಭೀಷ್ಮನ ಮಾತುಗಳು ರಾಜಧರ್ಮದ ಬಗ್ಗೆ ಎಂತ ಆಯಾಮಗಳು ನೋಡಿ. ಆದ್ರಿಂದ ರಾಜ ಯಾವತ್ತು ಮೃದು ಖಾಲಿ ಬ್ರಾಹ್ಮಣರಿಗೆ ಅಂತ ಅಲ್ಲ, ಎಲ್ಲರಿಗೂ ನೋಡಿ. ಇಲ್ಲಿ ಮತ್ತೆ ಅದನ್ನು ನೋಡ್ತಾ ಹೇಳ್ತಾನೆ, ಚಾತುರ್ವರ್ಣ್ಯೇ ವಿಷಯ ವಿಪಶ್ಚಿತ ತಸ್ಮಾ ನಿತ್ಯಂ ಮೃದು ದಯಾ ಕಾರ್ಯ. ಅವನು ಎಲ್ಲರ ಮೇಲೂ ಪ್ರೀತಿಯನ್ನು ತೋರಿಸಬೇಕು, ಆದ್ರೆ ಖಂಡಾಬಟ್ಟೆ ಅಲ್ಲ. ಅದೇ ಹೇಳ್ತಾನೆ ಮತ್ತೆ ಪುನಃ, ನಿಮಗೆ ತಿರುಗಿಸಿ ಹೇಳಬೇಕು. ಖಂಡಾಬಟ್ಟೆ ಯಾಕೆ ಎಲ್ಲ ಕೇಳಿದ್ರೆ ಎಲ್ಲರ ಮೇಲೆ ಪ್ರೀತಿ ತೋರಿಸಬೇಕು ಹೇಳಿದೆ. ಮತ್ತೆ ಅನ್ಯಾಯ ಮಾಡಿದವರೆಲ್ಲ ಬದುಕಿಕೊಳ್ಳಬಹುದಾ? ಯಾಕೆ ನಮಗೆ ನರದುರ್ಗ ಹೊರ ರಾಜ್ಯದಿಂದ ಯಾರಾದ್ರೂ ಹೋರಾಟಕ್ಕೆ ಬಂದ್ರೆ ಇಲ್ಲಿನ ಮನುಷ್ಯರೇ ಹೊಡ್ಕೊಳ್ತಾರಲ್ಲ ರಾಜನ ಮೇಲಿನ ಪ್ರೀತಿಯಿಂದ ಅಂತ. ಎಲ್ಲರನ್ನೂ ರಾಜ ಪ್ರೀತಿಸಬೇಕು, ಪ್ರೀತಿಗೋಸ್ಕರ ಎಲ್ಲರನ್ನು ಇಡಬೇಕು ಅಂದ ತಕ್ಷಣ ಯಾರ ಮೇಲೆ ಇವ ಅನ್ಯಾಯ ಮಾಡಿದವರ ಮೇಲೆ ದಂಡನೆಯನ್ನೇ ಕೊಡುವುದಿಲ್ಲ ಅಂತ ಆದ್ರೆ ನಾಳೆ ಏನಾಗುತ್ತೆ ಕೇಳಿದ್ರೆ, ಸುದರ್ಶೋ ಹಿ ಮೃದು ರಾಜ
ಕ್ಷಮಾವಾನಿವ ಕುಂಜರಹ ಅಂತ ಆನೆಯಂತೆ ಎಲ್ಲ ಅದರ ಮೇಲೆ ಸವಾರಿ ಮಾಡ್ಯ, ಅದನ್ನು ಹಿಡಿದಾಕ್ಯ, ಬಡದಿಟ್ಟ, ಶಿಕ್ಷಿಸಿ ಬಿಡುತ್ತ. ಆನೆ ಬಹಳ ಶಾಂತ ಸ್ವಭಾವತ್ತು. ಹಾಗಾಗಿ ಏನಾಯಿತು, ಎಷ್ಟು ದೊಡ್ಡ ಆನೆಯಾದರೂ ಸಹ ಸಿಕ್ಕಿಬಿತ್ತು. ಇದನ್ನು ಗುರು ಹೇಳುತ್ತಾನಂತೆ. ಬೃಹಸ್ಪತಿಯ ಮಾತಿನಲ್ಲಿ ಭೀಷ್ಮ ಹೇಳಿಕೊಡುತ್ತಾನೆ. ಬೃಹಸ್ಪತ್ಯಾಚಾರ್ಯ ಹೇಳಿದ ಮಾತೊಂದು ಕೇಳು ಅಂತಾನೆ. ಹೇಗಿರುತ್ತೆ ಕೇಳಿದ್ರೆ, ಅಸ್ಥಿಯಂತ ಗಜಸ್ಯೇವ ಶಿರಹ ಏವಾರು ವೃಕ್ಷತ್. ಮಾವುತ ನೋಡಿ ಎಲ್ಲಿದ್ದಾನೆ, ಆನೆ ತಲೆ ಮೇಲಿದ್ದಾನೆ, ಆಯ್ತಲ್ಲ. ಒಬ್ಬ ಮಾವುತ 6-7 ಅಡಿಯವ 10-6 ಅಡಿ ಎತ್ತರದ ಆನೆಯ ಮೇಲೆ ಕೂತಿದ್ದಾನೆ. ನೋಡಿ ಹೇಗೆ ಉಂಟು. ಒಂದ್ಸರ್ತಿ ತಲೆ ಅಲ್ಲಾಡಿಸಿದರೆ ಎಷ್ಟೋ ದೊಡ್ಡ ದಪ್ಪನೆಯ ಮರ ಬೀಳುವಂತಹ ಸಾಮರ್ಥ್ಯವುಳ್ಳ ಸಾವಿರಾರು ಕೆಜಿ ಇದು ಶಕ್ತಿಯುಳ್ಳಂತಹ ಆನೆಯನ್ನು ಒಬ್ಬ ತಲೆ ಮೇಲೆ ಕೂತ ನೋಡು. ಹಾಗೆ ರಾಜ ಒಂದೊಮ್ಮೆ ಮೃದುವಾದರೆ, ಎಷ್ಟು ದೊಡ್ಡ ರಾಜನೇ ಆಗಿರಲಿ, ಜನರ ಮೇಲೆ ಅವನ ಪ್ರತಾಪ ಕಮ್ಮಿ ಆಗಿಬಿಟ್ರೆ ಜನರು ಅವನ ತಲೆ ಮೇಲೆ ಕೂತ್ಕೊಳ್ತಾರೆ. ಇದು ಗುರು ಹೇಳಿದ್ದ. ಆದ್ರೆ ಇದು ಪೂರಾ ಮೃದುವಲ್ಲ, ಪೂರಾ ತೀಕ್ಷ್ಣ ಅಲ್ಲ, ಬಹಳ ಹೇಗೆ ಮತ್ತೆ ಇರಬೇಕು ಮಾರಾಯರಿ ಅಂತ ಅರ್ಥ ಆಗುದಿಲ್ಲ. ಆಗಲ್ಲ ಈಗಲ್ಲ. ಅದಕ್ಕೆ ಇನ್ನೊಂದು ದೃಷ್ಟಾಂತ ಹೇಳ್ತಾನೆ ಭೀಷ್ಮನಿಗೆ. ವಸಂತಾರ್ಕೈವ ಶ್ರೀಮಾನ್ ಅಂತಾನೆ. ವಸಂತ ಕಾಲದ ಚೈತ್ರ ವೈಶಾಖ ಅದು ವಸಂತ ಋತು. ವಸಂತ ಕಾಲದ ಸೂರ್ಯನಂತೆ ಅತ್ತ ಹೆಚ್ಚು ಬಿಸಿಯೂ ಅಲ್ಲ, ಇತ್ತ ಹೆಚ್ಚು ತಂಪು ಅಲ್ಲ, ಎರಡೂ ರೀತಿಯಲ್ಲಿ. ಆನಂತರ ಗ್ರೀಷ್ಮ ಬರುವುದು. ಗ್ರೀಷ್ಮ ಬಂದರೆ ಖಂಡಾವಟಿ ಬಿಸಿ ಸೂರ್ಯ ಅಲ್ಲ. ಹಿಂದಿನ ಶಿಶಿರ ಋತುವಿನ ಇವಾದರೆ ಸೂರ್ಯ ಆದರೆ ಆಗ ಅವನು ತಡ ಉದಯಕ್ಕೆ ಬರೋದು, ಬೇಗ ಅಸ್ತ ಆಗುವುದು, ಅದರಿಂದ ಚಳಿ. ರಾತ್ರಿ ಉದ್ದನೆಯ ಕಾಲದ ಸೂರ್ಯ ಚಳಿ ಹೆಚ್ಚು ತರ್ತಾನೆ. ಹಗಲು ಹೆಚ್ಚು, ರಾತ್ರಿ ಕಡಿಮೆಯಾದ ಸಮಯ ಅವ ಗ್ರೀಷ್ಮ ಋತುವಿನಲ್ಲಿ ಬರ್ತಾನೆ, ಬಿಸಿ ಜಾಸ್ತಿ ಆಗ್ತಾನೆ. ಹಗಲು ಹೆಚ್ಚಾದ್ರೆ ಬಿಸಿ ಜಾಸ್ತಿ ಆಗ್ತದೆ, ರಾತ್ರಿ ಹೆಚ್ಚಾದ್ರೆ ಚಳಿ ಜಾಸ್ತಿ ಆಗ್ತದೆ. ಹಗಲು ರಾತ್ರಿ ಸಮ ಇದ್ದ ಸಮಯ ಆಗ್ಬೇಕು ನಮಗೆ. ಆಗ ಗಿಡ ಬಾಡುವುದಿಲ್ಲ, ಚಿಗುರುತ್ತೆ, ನೀರು ಹೆಚ್ಚಾಗಿ ಕೊಳೆಯುವುದಿಲ್ಲ, ನಲಿಯುತ್ತೆ. ಈ ರೀತಿಯಾಗಿ ಮನುಷ್ಯನಿಗೆ ಸ್ವಭಾವ ಆಗಿರಬೇಕು. ಆತ ಬೆವರಲೂಬಾರದು, ಆತ ಹೆಚ್ಚಿಲ್ಲಿ ಚಳಿಯಲ್ಲಿ ಕೊರಗಿರಬಾರದು. ಹಾಗೆ ಚಳಿಯು ಮತ್ತೆ ಇತ್ತ ಬಿಸಿಯು ಎರಡೂ ಇಲ್ಲದ ನಾರ್ಮಲ್ ಸ್ಟೇಜಲ್ಲಿ ಸಮಶೀತೋಷ್ಣ ವಲಯ ಇದ್ದ ಹಾಗೆ ಸಮಶೀತೋಷ್ಣವಾದಂತಹ ಕಾಲದ ಸೂರ್ಯನಂತೆ ನೀನಿರಬೇಕು. ಬಹಳ ಒಳ್ಳೆ, ಅಂದ್ರೆ ಜೋರಾಗಿ ಮಳೆ ಬರುವುದರಿಂದಲೂ ಥಂಡಿ ಆಗುತ್ತೆ, ಹಿಮವರ್ಷ ಬಂದರೂ ಕಷ್ಟ ಆಗತ್ತೆ. ಹಾಗಾಗಿ ವಸಂತ ಮಾಸದಲ್ಲಿ ಏನಿರುವುದಿಲ್ಲ, ಆರಾಮಾಗಿ ಶುಭ್ರವಾದ ವಾತಾವರಣ ಇರ್ತದೆ. ಎಲ್ಲೆಡೆ ಹಣ್ಣು ಹಂಪಲುಗಳು ಹೆಚ್ಚಾಗಿರ್ತವೆ. ಈ ಸೂರ್ಯನ ಪ್ರತಾಪ ಚೆನ್ನಾಗಿರುತ್ತೆ ಎನ್ನುವ ನೆಲೆಯಲ್ಲಿ ವಸಂತದ ಸೂರ್ಯನಂತೆ ಅಂತೇಳಿ ವಸಂತ ಮಾಸದ ಆರಂಭದ ಯುಗಾದಿ ಆರಂಭದ ಸೂರ್ಯನಂತೆ ಬರಬೇಕು ಅಂತೇಳಿ ಹಬ್ಬದ ಹತ್ತಿರದ ಸೂರ್ಯನನ್ನು ನಾವಿವತ್ತು ನೋಡುವಂತೆ, ತಿಳಿಯುವಂತೆ, ಪಡೆಯುವಂತೆ ಆತ ಇರಬೇಕು ಅಂತ ರಾಜನ ಬಗ್ಗೆ ಬಹಳ ದೊಡ್ಡದಾದಂತಹ ಒಂದು ಮಾತು ಉಲ್ಲೇಖ ಮಾಡಿದ. ಹೀಗೆ ಅನೇಕ ಆಯಾಮಗಳನ್ನು ಹಿಂದೆ ಹೇಳಿದ. ಧರ್ಮದೇವರಿಗೆ ಕೈ ಮುಗಿದಿರಬೇಕು ಅಂತ ಹೇಳ್ತಾ, ಆ ದೇವರನ್ನು ನಂಬಿಕೊಂಡು ಬಂದಿರತಕ್ಕಂಥ ಧರ್ಮಾತ್ಮರಿಗೆ ಅವತ್ತ ಒಡಮಡವಿರಬೇಕು ಅಂತ ಹೇಳುವ ಮೂಲಕ ಯಾಕೆ ಏನು ಅಂತ ಹೇಳಲಿಕ್ಕೋಸ್ಕರ ಒಂದು ವಿವರಣೆಯನ್ನು ಕೊಟ್ಟ. ಟೋಟಲಿ ಹೀಗೆ ಅವನ ಭೀಷ್ಮನ ಮಾತುಗಳೆಲ್ಲ ಹೀಗೆ ನಡೀತಾ ಹೋಗುತ್ತೆ. ಒಂದು ಅಡ್ಡಾದಿಡ್ಡಿಯಾಗಿ ಕೆಲವೊಮ್ಮೆ ಅದಕ್ಕೆ ಪೂರಕವಾದ ಸಂಗತಿಗಳ ಜೊತೆಯಲ್ಲಿ ಅದಕ್ಕೆ ಹೇಳಿಕೊಟ್ಟಂತಹ ಕಥೆಯನ್ನು ಉಲ್ಲೇಖ ಮಾಡುವ ಮೂಲಕ ಹೀಗೆ ರಾಜನಲ್ಲಿ ಇರಬೇಕಾದಂತಹ ದೊಡ್ಡ ಮಾತು ಭಗವಂತನ ಮೇಲಿನ ಪ್ರೀತಿಗೋಸ್ಕರ ಅಂತ ಹೇಳಿ, ದೇವರಿದ್ದಾನೆ ಹೇಳಿ ತಾನು ಸುಮ್ಮನೆ ಇರುವುದಲ್ಲ ಅಂತ ಪ್ರಯತ್ನಶೀಲನಾಗಬೇಕು ಅಂತ, ಅದರೊಟ್ಟಿಗೆ ಜ್ಞಾನಿ ವರ್ಗವನ್ನು ಮನ್ನಿಸಬೇಕು ಅನ್ನುವ ನೆಲೆಯಲ್ಲಿ ಅವರು ಯಾವ ಹಂತದಲ್ಲಿ ಎಂತಹ, ಅವನು ಹೇಳ್ತಾನೆ ಹೇಳುವಾಗ ಎಂತಹ ಅಪರಾಧಾನಪಿ ಅಂತಾನೆ, ಅಪರಾಧಗಳಿದ್ದರೂ ಅವರನ್ನು ಮನ್ನಿಸಬೇಕು. ಯಾಕೆ? ಅವರು ನಮ್ಮ ದೇಶದ ದೊಡ್ಡ ಕೋಶ, ಜ್ಞಾನಕೋಶ, ಪುಣ್ಯದ ಕೋಶ. ಹಾಗಾಗಿ ಅವರನ್ನು ರಕ್ಷಣೆ ಮಾಡುವ ಮೂಲಕ ನಿನಗೇ ಅವರು ಕತ್ತಿ ಹಿಡಿದು ಹೋರಾಟ ಮಾಡ್ತಾರಾದ್ರೆ ಅಂತ ವ್ಯಕ್ತಿಗಳನ್ನು ನೀನು ಉಳಿಸಬೇಕಾಗಿಲ್ಲ ಅನ್ನುವ ನೆಲೆಯನ್ನು ಹೇಳುತ್ತಾ ಬಹಳ ಚಂದವಾಗಿ ಜನಾನುರಾಗಿಯಾಗಿ ಅದನ್ನು ಮತ್ತೆ ಮತ್ತೆ ಹೇಳ್ತಾನೆ. ರಾಜ ರಂಜನ ಆದ್ದರಿಂದ, ಜನಾನುರಾಗಿ ಆದ್ದರಿಂದ ಎಲ್ಲ ಅವರ ಮೇಲೂ ಅವನು ಇವನು ಹಾಗೆ ಹೀಗೆ ಅದು ಇದು ಅಂತಲ್ಲ, ಎಲ್ಲವರ ಮೇಲೂ ಅವನಿಗೆ ಪ್ರೀತಿ ವಿಶ್ವಾಸ ಬೇಕೇ ಬೇಕು. ದೇಶದ ದೊಡ್ಡ ಸೊತ್ತು ಎಲ್ಲ ರಕ್ಷಣೆಗಿಂತ ಜಾಸ್ತಿ ಪ್ರಜೆಗಳೇ ರಾಜನ ರಕ್ಷಣೆಯಲ್ಲಿದ್ದಾರೆ. ನೋಡಿ, ರಾಜ ಪ್ರಜೆಗಳ ರಕ್ಷಣೆಯಲ್ಲಿದ್ದರೆ ಪ್ರಜೆಗಳೇ ರಾಜನ ರಕ್ಷಣೆಯಲ್ಲಿ ಪರರಾಷ್ಟ್ರದ ವಿಮರ್ದಕ್ಕೆ
ಆಕ್ರಮಣ ಬಂದಾಗಿದ್ದಾರೆ ಎನ್ನುವ ಹೊಸ ಒಂದು ಯೋಚನೆಯ ಜೊತೆಯಲ್ಲಿ ಪ್ರಜಾಕ್ಷೇಮ ರಾಜನಿಗೆ ಬೇಕು, ಯಾಕೆಂದರೆ ರಾಜಕ್ಷೇಮಕ್ಕಾಗಿ ಅನ್ನೋ ಹಿನ್ನೆಲೆಯಲ್ಲಿ ಧರ್ಮರಾಜನಿಗೆ ರಾಜಧರ್ಮದ ಬೋಧನೆಯನ್ನು ಒಂದಿಷ್ಟು ಭೀಷ್ಮ ಕೊಟ್ಟ. ಮುಂದಿನ ಚಿಂತನೆಗಾಗಿ ಮತ್ತೆ ಸೇರುವ ವಂದನೆಗಳು. ಶ್ರೀಕೃಷ್ಣ ಅರ್ಪಣಮಸ್ತು. ನಾರಾಯಣ ನಾರಾಯಣ ನಾರಾಯಣ.